ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಅಭಿನವ ಅಕಾಡೆಮಿ ಆನ್ಲೈನ್ ಕ್ಲಾಸಿಗೆ ಮತ್ತೊಂದು ಭೂಗೋಳಶಾಸ್ತ್ರದ ತರಗತಿ ನಿಮಗೆಲ್ಲರಿಗೂ ಸ್ವಾಗತ ಹೇಳ್ತಾ, ನನ್ನ ವಾಯ್ಸ್ ಕೇಳಿಸ್ತಿದ್ರೆ ಒಂದು ತಮ್ಲೈನ್ ಕೊಡಿ. ನನ್ನ ವಾಯ್ಸು ನಿಮ್ಗೆ ಕರೆಕ್ಟ್ ಆಗಿ ಕೇಳಿಸ್ತಿದ್ರೆ ಒಂದು ತಮ್ಲೈನ್ ಕೊಟ್ಟಾಗ ನೆಕ್ಸ್ಟ್ ಕ್ವಶನ್ಗೆ ನಾನು ಮೂವ್ ಆಗ್ತೀನಿ ಅಂತ. ಓಕೆ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ರೀ. ನಮಸ್ತೆ 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 ನಮಸ್ತೆ. ಓಕೆ, ಎಸ್ ಎಸ್ ಸ್ನೇಹಿತರೆ, ಕೇಳಿಸ್ತಾ ಇದೆ. ಓಕೆ ಓಕೆ, ಕೇಳಿಸ್ತಿದ್ರೆ ಓಕೆ ರೀ. ನಮ್ಮ ಅಕಾಡೆಮಿಯಲ್ಲಿ ಹೊಸದಾಗಿರ್ತಕ್ಕಂಥ ನಿಮ್ಮ ಮುಂದೆ ಒಂದು ಆಫರ್ಗಳನ್ನ ತೆಗೆದುಕೊಂಡು ಬಂದಿದ್ದೀವಿ. ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ KS, PSI ಮತ್ತು PC, ವಿಲೇಜ್ ಅಕೌಂಟು, PDO ಮತ್ತು ಗ್ರೂಪ್ ಸಿ ಜೊತೆಗೆ FDA ಕೋರ್ಸ್ಗಳನ್ನ ನಿಮಗೆ ಒಂದಿಷ್ಟು ಆಫರ್ ಅಲ್ಲಿ ಕೊಡ್ತಕ್ಕಂಥದ್ದನ್ನ ನೋಡ್ತೀವಿ. 1 ಇಯರ್ ಕೋರ್ಸ್ ತಗೊಂಡ್ರೆ 2499. ನೀವು ಈ ಕೋಡ್ ಅನ್ನ ಯೂಸ್ ಮಾಡಿದರೆ ನಿಮಗೆ 299 ರುಪೀಸ್ ಏನಾಗುತ್ತೆ ಅಂದ್ರೆ ಆಫ್ ಆಗ್ತಕ್ಕಂಥದ್ದು. ಇದರ ಸದುಪಯೋಗವನ್ನ ನೀವು ಪಡಿಸ್ಕೋಬೇಕಂತ ಹೇಳ್ತಾ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಪ್ರಶ್ನೆ ನಂಬರ್ 1. ಎಸ್ ನೋಡ್ರಿ, ಪ್ರಶ್ನೆ ನಂಬರ್ 1 ನೀಟಾಗಿ ನೋಡ್ಬೇಕ್ರಿ. ಕೆಳಗೆ ಕೊಟ್ಟಿರುವ ಜೋಡಿಗಳಲ್ಲಿ ಸರಿಯಾಗಿರದ ಜೋಡಿಯನ್ನ ಆಯ್ಕೆ ಮಾಡಿ. ಬೇಗ ಬೇಗ ಕಮೆಂಟ್ ಮಾಡ್ರಿ ಆನ್ಸರ್ ಅನ್ನ. ನಮಸ್ತೆ ನಮಸ್ತೆ ರೀ, ವಾಯ್ಸ್ ಕೇಳಿಸ್ತಾ ಇದೆ. ನಮಸ್ತೆ. ಎಸ್ ಓಕೆ, ಆನ್ಸರ್ ಮಾಡ್ರಿ. ಕೆಳಗೆ ಕೊಟ್ಟಿರುವ ಸರಿಯಾಗಿರದ ಜೋಡಿಯನ್ನು ಆಯ್ಕೆ ಮಾಡಿ. ABCD ಅಂತ ಕೊಟ್ಟಿರ್ತಾರೆ. ಕೆಲವೊಂದಿಷ್ಟು ಕೊಟ್ಟಿರ್ತಕ್ಕಂಥ ಹೆಸರುಗಳ ಮುಂದೆ ಒಂದಿಷ್ಟು ರಾಜ್ಯಗಳ ಹೆಸರನ್ನ ಕೊಟ್ಟಿರ್ತಾರೆ. ಧೌಲ್ಪುರ್ ಕರೌಲಿ ರಾಜಸ್ಥಾನ, ರಾತಾಪಾಣಿ ಮಧ್ಯಪ್ರದೇಶ, ತೋಮಾರ್ ಪಿಂಗ್ಲಾ ಛತ್ತೀಸ್ಗಢ ಮತ್ತು ಮಧುಮಲೈ ಕೇರಳ ಅಂತ ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಇವು ಏನು ಅಂದ್ರೆ ಭಾರತದಲ್ಲಿ ಕಂಡು ಬರತಕ್ಕಂತ ಹುಲಿ ಸಂರಕ್ಷಣಾ ತಾಣಗಳು, ಟೈಗರ್ ರಿಸರ್ವ್ಗಳು, ಅವು ಮುಂದೆ ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ ಅಂತ ಕೊಟ್ಟಿರ್ತಾರೆ. ಹಾಗಾಗಿ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂಥದ್ದನ್ನ ಡಿ ಅಂತ ಹೇಳ್ತಿದ್ದೀರಾ. ಓಕೆ, ಡಿ ಅಂತ ಹೇಳ್ತಿದ್ದೀರಾ. ಡಿ ಬಾಸ್ ಆಗ್ಬೇಕು ಅಂದ್ರೆ ಸೈನ್ಸ್ ಮಾಡ್ಬೇಕು ಅಲ್ವಾ? CID ಆಗ್ಬೇಕು ಅಂದ್ರೆ ಸೈನ್ಸ್ ಮಾಡ್ಬೇಕಾ? ಬರೀ ಇಂಥದ್ದೇ ಆಯ್ತು ನಿಮ್ದು. ಮಧುಮಲೈ ತಮಿಳುನಾಡು ಅಂತ ಹೇಳ್ತಿದ್ದೀರಾ. ಬೇಗ ಬೇಗ ರೀ ಕಮೆಂಟ್ ಮಾಡಕ್ಕೂ. ಹಾಯ್ ಹಾಯ್. ಓಕೆ, ಎಸ್ ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ ಮಧುಮಲೈ. ಏಕೆ ಮಧುಮಲೈಯನ್ನೇ ನಾವು ಆನ್ಸರ್ ಅನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ, ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಂದಿಷ್ಟು ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಮಧುಮಲೈ ಏನಪ್ಪಾ ಅಂದ್ರೆ ಇದು ಕೇರಳ ರಾಜ್ಯದಲ್ಲಿ ಕಂಡು ಬರದೇ ಇರತಕ್ಕಂತ ಒಂದು ಹುಲಿ ಸಂರಕ್ಷಣಾ ತಾಣ. ಹಾಗಾದ್ರೆ ಮಧುಮಲೈ ಹುಲಿ ಸಂರಕ್ಷಣಾ ತಾಣ ಕಂಡು ಬರುವುದು ಎಲ್ಲಿ ಅಂದ್ರೆ ಅದು ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ತಮಿಳುನಾಡು ಅಂದ್ರೆ ಇದು ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗ್ತಿತ್ತು. ಇಲ್ಲಿ ಸರಿಯಾಗಿರದ ಜೋಡಿಯನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮಧುಮಲೈ ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ಧೌಲ್ಪುರ್ ಕರೌಲಿ ರಾಜಸ್ಥಾನ ಸರಿಯಾಗಿರ್ತಕ್ಕಂಥ ಉತ್ತರ. ರಾತಾಪಾಣಿ ಹುಲಿ ಸಂರಕ್ಷಣಾ ತಾಣ ಮಧ್ಯಪ್ರದೇಶ. ತೋಮರ್ ಪಿಂಗ್ಲಾ ಸರಿಯಾಗಿರ್ತಕ್ಕಂಥದ್ದು ಛತ್ತೀಸ್ಗಢ. ಹಾಗಾಗಿ ಮಧುಮಲೈ ತಮಿಳುನಾಡಿನಲ್ಲಿ ಕಂಡು ಬರುತ್ತದೆ. ಇಲ್ಲಿ ಕೇರಳ ಅಂತ ಕೊಟ್ಟಿರ್ತಾರೆ. ಹಾಗೆ ಕೇರಳ ರಾಜ್ಯದಲ್ಲಿ ಕಂಡು ಬರತಕ್ಕಂಥ ಹುಲಿ ಸಂರಕ್ಷಣಾ ತಾಣ ಯಾವುದು, ಅಥವಾ ಕೇರಳ ರಾಜ್ಯದಲ್ಲಿ ಕಂಡು ಬರತಕ್ಕಂಥ ಹುಲಿ ಸಂರಕ್ಷಣಾ ತಾಣಗಳು ಯಾವ್ಯಾವು ಅಂದ್ರೆ ಪೆರಿಯಾರ್ ಹುಲಿ ಸಂರಕ್ಷಣಾ ತಾಣ. ಗೊತ್ತಿರಲಿ ನಿಮಗೆ, ಕೇರಳ ರಾಜ್ಯದಲ್ಲಿ ಪೆರಿಯಾರ್ ಹುಲಿ ಸಂರಕ್ಷಣಾ ತಾಣ ಕಂಡು ಬರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಈ ಮಧುಮಲೈ ಎಂಬುದು ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥ ಹುಲಿ ಸಂರಕ್ಷಣಾ ತಾಣಗಳು ಅಣ್ಣಾಮಲೈ ಹುಲಿ ಸಂರಕ್ಷಣಾ ತಾಣ ಅಂತ ಐತೆ. ಅಣ್ಣಾಮಲೈ ಹುಲಿ ಸಂರಕ್ಷಣಾ ತಾಣ. ಎರಡನೇದ್ದು ಮಧುಮಲೈ ಹುಲಿ ಸಂರಕ್ಷಣಾ ತಾಣ. ಎಸ್ ಶ್ರೀವಿಲ್ಲಿಪುತ್ತೂರ್ ಪ್ರಶ್ನೆ ಕೇಳಿದಾರ. ಶ್ರೀವಿಲ್ಲಿಪುತ್ತೂರ್ ಹುಲಿ ಸಂರಕ್ಷಣಾ ತಾಣ. ಎಸ್ ನೋಡಲಿ, ಇವೆಲ್ಲ ತಮಿಳುನಾಡಿನಲ್ಲಿ ಕಂಡು ಬರತಕ್ಕಂತ ಪ್ರಮುಖವಾದ ಹುಲಿ ಸಂರಕ್ಷಣಾ ತಾಣಗಳು ಅಂತ ಕರಿತೀವಿ. ಅಣ್ಣಾಮಲೈ ಹುಲಿ ಸಂರಕ್ಷಣಾ ತಾಣ, ಮಧುಮಲೈ ಮತ್ತು ಶ್ರೀವಿಲ್ಲಿಪುತ್ತೂರು. ಇದರ ಜೊತೆ ಸತ್ಯಮಂಗಲಂ ಹುಲಿ ಸಂರಕ್ಷಣಾ ತಾಣ ತಮಿಳುನಾಡಿನಲ್ಲಿ ಕಂಡು ಬರ್ತವೆ.
ಹಾಗಾದ್ರೆ ಇವುಗಳನ್ನೇ ಯಾಕೆ ಪ್ರಶ್ನೆಯನ್ನ ಕೇಳಿದ್ದಾರೆ? ನಮ್ಮ ಭಾರತ ದೇಶದಲ್ಲಿ ಒಟ್ಟು 58 ಹುಲಿ ಸಂರಕ್ಷಣಾ ತಾಣಗಳು ಕಂಡು ಬರುತ್ತವೆ. ಪ್ರಸ್ತುತ 2026ರ ಪ್ರಕಾರ ಭಾರತದಲ್ಲಿ 58 ಟೈಗರ್ ರಿಸರ್ವ್ ಗಳನ್ನ ನಾವು ನೋಡ್ತೇವೆ. 58ರಲ್ಲಿ ಇವುಗಳನ್ನೇ ಯಾಕೆ ಕೇಳಿದಾರೆ ಅಂದ್ರೆ, ಇವು ಇತ್ತೀಚೆಗೆ ಘೋಷಣೆ ಆಗಿರ್ತಕ್ಕಂಥ ಹುಲಿ ಸಂರಕ್ಷಣಾ ತಾಣಗಳು, ಮಧುಮಲಯ ಒಂದು ಬಿಟ್ರೆ. ಹಾಗಾದ್ರೆ ಇಲ್ಲಿ ಗೊತ್ತಿರ್ಲಿ, ಧೋಲ್ಪುರ್ ಕಲೌರಿ ಹುಲಿ ಸಂರಕ್ಷಣಾ ತಾಣ ಎಷ್ಟು, ರಾತಾಪಾಣಿ ಎಷ್ಟನೇದ್ದು, ತೋಮರ್ ಪಿಂಗ್ಲಾ ಎಷ್ಟನೇದ್ದು, ಆಮೇಲೆ 58ನೇದು ಯಾವುದು ಅನ್ನೋದು ಬಹಳ ಇಂಪಾರ್ಟೆಂಟ್. 58ನೇ ಹುಲಿ ಸಂರಕ್ಷಣಾ ತಾಣ ಭಾರತದಲ್ಲಿ 58ನೇ ಹುಲಿ ಸಂರಕ್ಷಣಾ ತಾಣ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂದ್ರೆ, ಅದನ್ನ ನಾವು ಈ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತೈತೆ. ಯಾವುದು ಅಂದ್ರೆ ಮಾಧವ ಹುಲಿ ಸಂರಕ್ಷಣಾ ತಾಣ, ಮಾಧವ ಟೈಗರ್ ರಿಸರ್ವ್, 58th ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಭಾರತ ದೇಶದಲ್ಲಿ 58ನೇ ಹುಲಿ ಸಂರಕ್ಷಣಾ ತಾಣ ಯಾವುದು ಅಂದ್ರೆ, ಎಸ್ 57 ರಾತಾಪಣಿ, ಓಕೆ ಓಕೆ ಗುಡ್. ಎಸ್ 58 ಮಾಧವ. ಇದೇ ಮಧ್ಯಪ್ರದೇಶದಲ್ಲಿ 57ನೇ ಹುಲಿ ಸಂರಕ್ಷಣಾ ತಾಣ ಕಂಡು ಬರ್ತೈತೆ. ಅದನ್ನ ನಾವು ರಾತಾಪಾಣಿ ಹುಲಿ ಸಂರಕ್ಷಣಾ ತಾಣ ಅಂತ ಕರಿತೇವೆ. 57ನೇದು ರಾತಾಪಾಣಿ. ಹಾಗಾದ್ರೆ 56ನೇದು ಕಂಡು ಬರ್ತೈತೆ ಛತ್ತೀಸ್ಗಢ ರಾಜ್ಯದಲ್ಲಿ 56ನೇದು, ಅದನ್ನ ತೋಮರ್ ಪಿಂಗ್ಲಾ ಹುಲಿ ಸಂರಕ್ಷಣಾ ತಾಣ. ತೋಮರ್, ಎಸ್ ತೋಮರ್ ಪಿಂಗ್ಲಾ ಹುಲಿ ಸಂರಕ್ಷಣಾ ತಾಣ ಅಂತ ಕರಿತೀವಿ. ಅಥವಾ ಇದನ್ನ ನಾವು ಗುರು ಘಾಸಿದಾಸ ತೋಮರ್ ಪಿಂಗ್ಲಾ ಹುಲಿ ಸಂರಕ್ಷಣಾ ತಾಣ ಅಂತ ಕರಿತೇವೆ. ಇದು 56. 55ನೇದು ರಾಜಸ್ಥಾನದಲ್ಲಿ ಕಂಡು ಬರತಕ್ಕಂಥದ್ದು, ಅದನ್ನೇ ಧೋಲ್ಪುರ್, ಎಸ್ ಅದನ್ನೇ ಧೋಲ್ಪುರ್ ಕರೌಲಿ ಹುಲಿ ಸಂರಕ್ಷಣಾ ತಾಣ. ನೋಡ್ರಿ, ಇವೆಲ್ಲ ಇತ್ತೀಚೆಗೆ ಭಾರತದಲ್ಲಿ ಘೋಷಣೆ ಆಗಿರ್ತಕ್ಕಂಥ ಹುಲಿ ಸಂರಕ್ಷಣಾ ತಾಣಗಳು. ಇವೆಲ್ಲವೂ 55, 56, 57 ಮತ್ತು 58ನೇ ಹುಲಿ ಸಂರಕ್ಷಣಾ ತಾಣ ಅಂತ ಕರಿತೇವೆ. ಇಷ್ಟು ನಮ್ಗಡೆ ಗೊತ್ತಿರಬೇಕು. ಬೇಗ 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 ಜಾಯ್ನ್ ಆಗ್ರಿ. 51 ಶ್ರೀವಿಲ್ಲಿ, 52 ರಾಮಗಢ, 53 ದುರ್ಗ, 55 ಧೋಲ್ಪುರ್ ಕಲೋರಿ, 50. ಓಕೆ, ಎಸ್ ಗುಡ್. ನೆಕ್ಸ್ಟ್, ಭಾರತ ದೇಶದಲ್ಲಿ ಕಂಡು ಬರ್ತಕ್ಕಂಥ ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನ ಹೇಳ್ತೀನಿ ನಾನು. 58 ಹುಲಿ ಸಂರಕ್ಷಣಾ ತಾಣಗಳಲ್ಲಿ ಮೊದಲನೇ ಹುಲಿ ಸಂರಕ್ಷಣಾ ತಾಣ ಯಾವುದು? ಭಾರತ ದೇಶದಲ್ಲಿ ಮೊದಲ ಹುಲಿ ಸಂರಕ್ಷಣಾ ತಾಣ ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು ಜಿಮ್ ಕಾರ್ಬೆಟ್. ಎಸ್ ಗೊತ್ತಿರಲಿ, ಜಿಮ್ ಕಾರ್ಬೆಟ್ ಹುಲಿ ಸಂರಕ್ಷಣಾ ತಾಣ ಉತ್ತರಾಖಂಡ. ಇದು ಭಾರತದ ಮೊದಲ ಹುಲಿ ಸಂರಕ್ಷಣಾ ತಾಣ. ಎಸ್ ಓಕೆ, ನಮಸ್ತೆ ರೀ. ನೆಕ್ಸ್ಟ್, ಭಾರತದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಯಾವುದು ಅಂತಂದಾರ, ಅದನ್ನ ನಾವು ನಾಗಾರ್ಜುನ ಟೈಗರ್ ರಿಸರ್ವ್, ಆಂಧ್ರ ಪ್ರದೇಶ. ಎಸ್, ಭಾರತದ ಅತ್ಯಂತ ದೊಡ್ಡದಾದ ಹುಲಿ ಸಂರಕ್ಷಣಾ ತಾಣ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ನಾಗಾರ್ಜುನ ಟೈಗರ್ ರಿಸರ್ವ್ ಅಂತ ಕರಿತೀವಿ. ಭಾರತದ ಮೊದಲ ಹುಲಿ ಸಂರಕ್ಷಣಾ ತಾಣ ಜಿಮ್ ಕಾರ್ಬೆಟ್ ಅಂತ ಕರಿತೀವಿ. ಇತ್ತೀಚೆಗೆ ಜಾರಿಯಾದ ಹುಲಿ ಸಂರಕ್ಷಣಾ ತಾಣಗಳಂದ್ರೆ ರಾತಾಪಾಣಿ ಮತ್ತು ಮಾಧವ ಟೈಗರ್ ರಿಸರ್ವ್ ಮಧ್ಯಪ್ರದೇಶ ಅಂತ ಕರಿತೀವಿ. ಹಾಗಾದ್ರೆ ಭಾರತ ದೇಶದ 58 ಟೈಗರ್ ರಿಸರ್ವ್ಗಳಲ್ಲಿ ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಹುಲಿ ಸಂರಕ್ಷಣಾ ತಾಣ ಯಾವುದು ಅಂದ್ರೆ, ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಬೋರ್ ಟೈಗರ್ ರಿಸರ್ವ್. ಎಸ್, ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಬೋರ್ ಟೈಗರ್ ರಿಸರ್ವ್. ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಹುಲಿ ಸಂರಕ್ಷಣಾ ತಾಣ ಅಂತ ಕರಿತೀವಿ. ಇದು ನಮಗೆ ಒಂದಿಷ್ಟು ಹುಲಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಗೊತ್ತಿರಬೇಕು. ಎಸ್, ಭಾರತ ದೇಶದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಕಪ್ಪು ಹುಲಿಗಳು ಕಂಡು ಬರ್ತಕ್ಕಂಥ ಹುಲಿ ಸಂರಕ್ಷಣಾ ತಾಣ ಯಾವುದು? ಎಸ್, ಭಾರತದಲ್ಲಿ ಬ್ಲ್ಯಾಕ್ ಟೈಗರ್ಸ್, ಕಪ್ಪು ಹುಲಿಗಳು ಕಂಡು ಬರ್ತಕ್ಕಂಥ ಹುಲಿ ಸಂರಕ್ಷಣಾ ತಾಣ ಯಾವುದು ಅಂದ್ರೆ, ಅದು ಒಡಿಸಾದಲ್ಲಿ ಕಂಡು ಬರ್ತಕ್ಕಂಥ ಸಿಮ್ಲಿಪಾಲ್. ಗೊತ್ತಿರಲಿ, ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವಾಗಿರ್ತಕ್ಕಂಥ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ದಲ್ಲಿ ನಮಗೆ ಕರಿ ಹುಲಿಗಳು ಕಂಡು ಬರ್ತಕ್ಕಂಥದ್ದು ಅಥವಾ ಬ್ಲ್ಯಾಕ್ ಟೈಗರ್ಸ್ ಕಂಡು ಬರ್ತಕ್ಕಂಥದ್ದು ಅಂತ ಕರಿತೇವೆ. ಹಾಗಾದ್ರೆ ಬಿಳಿ ಹುಲಿಗಳು ಕಂಡು ಬರ್ತಕ್ಕಂಥದ್ದು ಯಾವ ರಾಜ್ಯ? ಬಿಳಿ ಹುಲಿಗಳು ಕಂಡು ಬರ್ತಕ್ಕಂಥದ್ದು ಮಧ್ಯಪ್ರದೇಶ. ಬಂಗಾಳ ಹುಲಿಗಳು ಕಂಡು ಬರ್ತಕ್ಕಂಥದ್ದು, ಬಂಗಾಳ ಹುಲಿಗಳು ಕಂಡು ಬರ್ತಕ್ಕಂಥದ್ದು ಯಾವ ರಾಜ್ಯ ಅಂದ್ರೆ ಪಶ್ಚಿಮ ಬಂಗಾಳ ರಾಜ್ಯ. ಹೌದಾ? ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿಯನ್ನ ನಾವು ಯಾವಾಗ ಮಾಡ್ತೇವೆ ಅಂದ್ರೆ 1973ರ ನಂತರ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿಯನ್ನಾಗಿ ನಾವು ಕನ್ಸಿಡರ್ ಮಾಡ್ತೇವೆ. 73ರ ನಂತರ ಹುಲಿ ರಾಷ್ಟ್ರೀಯ ಪ್ರಾಣಿಯಾಗಿದ್ರೆ
73ಕ್ಕಿಂತ ಹಿಂದೆ ಭಾರತದ ರಾಷ್ಟ್ರೀಯ ಪ್ರಾಣಿ ಸಿಂಹವಾಗಿತ್ತು. ಇದು ಗೊತ್ತಿರ್ಬೇಕು ನಿಮ್ಗೆ. 73ರಲ್ಲೇ ಯಾಕೆ ಹುಲಿಯನ್ನ ನಾವು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡ್ತೀವಿ ಅಂದ್ರೆ, ಭಾರತ ದೇಶದಲ್ಲಿ 1973ನೇ ಇಸ್ವಿ ಏಪ್ರಿಲ್ ತಿಂಗಳು 1ನೇ ತಾರೀಕಿಗೆ ಒಂದು ಯೋಜನೆ ಜಾರಿಗೆ ಬರ್ತೈತೆ. ಅದನ್ನ ನಾವು ಯಾವ ಯೋಜನೆ ಅಂತ ಕರಿತೀವಿ ಅಂದ್ರೆ, ಅದನ್ನ ಹುಲಿ ಯೋಜನೆ ಅಂತ ಕರಿತೀವಿ. ಭಾರತ ದೇಶದಲ್ಲಿ ಹುಲಿ ಯೋಜನೆ ಜಾರಿಗೆ ಬಂದಿರತಕ್ಕಂತ ದಿನ ಯಾವಾಗ ಅಂದ್ರೆ 1973 ಏಪ್ರಿಲ್ 1ನೇ ತಾರೀಕಿಗೆ ಹುಲಿ ಯೋಜನೆ ಜಾರಿಗೆ ಬರ್ತೈತೆ. ಎಸ್, ಭಾರತ ದೇಶದಲ್ಲಿ ಹುಲಿ ಯೋಜನೆ ಜಾರಿಗೆ ಬಂದಿದ್ದು ಏಪ್ರಿಲ್ 1. ಆದ್ರೆ ಪ್ರತಿ ವರ್ಷ ನಾವು ಜುಲೈ 29 ವಿಶ್ವ ಹುಲಿ ದಿನವನ್ನ ಆಚರಣೆ ಮಾಡುತ್ತೇವೆ. ಇದು ಬಹಳ ಇಂಪಾರ್ಟೆಂಟ್. ವಿಶ್ವ ಹುಲಿ ದಿನ, ವರ್ಲ್ಡ್ ಟೈಗರ್ ಡೇ ಯಾವಾಗ ಅಂದ್ರೆ ಜುಲೈ 29. ಜುಲೈ 29ನೇ ಯಾಕೆ ನಾವು ವಿಶ್ವ ಹುಲಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂದ್ರೆ, 2010ನೇ ಇಸ್ವಿ ಜುಲೈ ತಿಂಗಳು 29ನೇ ತಾರೀಕಿನಂದು ವಿಶ್ವ ಹುಲಿ ಶೃಂಗಸಭೆ ನಡೆಯುತ್ತದೆ. ವಿಶ್ವ ಹುಲಿಗಳ ಶೃಂಗಸಭೆ ನಡೀತಕ್ಕಂಥದ್ದು ಎಲ್ಲಿ ಅಂದ್ರ ರಷ್ಯಾ ದೇಶದ ಸೇಂಟ್ ಪೀಟರ್ಸ್ಬರ್ಗದಲ್ಲಿ. ರಷ್ಯಾ ದೇಶದ ಸೇಂಟ್ ಪೀಟರ್ಸ್ಬರ್ಗದಲ್ಲಿ ವಿಶ್ವ ಹುಲಿ ಶೃಂಗಸಭೆ ನಡೆದ ಒಂದಿಷ್ಟು ಒಪ್ಪಂದಗಳಾಗಿರ್ತಕ್ಕಂಥ ದಿನ ಇದು 2010 ಜುಲೈ 29. ಹಾಗಾಗಿ ಜುಲೈ 29 ನಾವು ಪ್ರತಿ ವರ್ಷ ವಿಶ್ವ ಹುಲಿ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಇದು ಗೊತ್ತಿರಬೇಕು. ಹಾಗಾದ್ರೆ ವೈಜ್ಞಾನಿಕ ಹೆಸರು ಅಂತ ಪ್ರಶ್ನೆ ಕೇಳಿದರೆ ಬಹಳಷ್ಟು ಪರೀಕ್ಷೆದೊಳಗಡೆ. ಎಸ್, ಜುಲೈ 29. ಓಕೆ ಸರ್, ಓಕೆ. ಬರ್ಗ್, ಸೇಂಟ್ ಪೀಟರ್ಸ್ಬರ್ಗ್. ಓಕೆ. ಪ್ರತಿ ಹುಲಿಯ ವೈಜ್ಞಾನಿಕ ಹೆಸರು ಏನಂದ್ರೆ ಪೆಂಥೇರಾ. ಎಸ್, ಪೆಂಥೇರಾ ಟೈಗ್ರೀಸ್ ಅಂತ ಕರಿತೀವಿ. ಪೆಂಥೇರಾ ಟೈಗ್ರೀಸ್ ಹುಲಿಯ ವೈಜ್ಞಾನಿಕ ಹೆಸರು ಯಾವುದು ಅಂದ್ರೆ ಪೆಂಥೇರಾ ಟೈಗ್ರೀಸ್ ಅಂತ ಕರಿತೇವೆ. ಭಾರತ ದೇಶದಲ್ಲಿ 1973 ಏಪ್ರಿಲ್ 1ನೇ ತಾರೀಕಿಗೆ ಜಾರಿಯಾಗಿರ್ತಕ್ಕಂಥ ಹುಲಿ ಯೋಜನೆ ಪರಿಣಾಮಕಾರಿಯಾಗಿ ಅದು ಎಫೆಕ್ಟ್ ಆಗಿತ್ತು ಇಲ್ವೋ ಅಂತೇಳಿ ನಾವು ಅಧ್ಯಯನ ಮಾಡಕ್ಕೆ ಹುಲಿ ಗಣತಿಯನ್ನ ಮಾಡ್ತೇವೆ. ಹಾಗಾದ್ರೆ ಭಾರತದಲ್ಲಿ ಎಷ್ಟು ಹುಲಿ ಗಣತಿಗಳು ಪೂರ್ಣಗೊಂಡಿವೆ? ಕಮೆಂಟ್ ಮಾಡ್ರಿ. ಭಾರತದಲ್ಲಿ ಇಲ್ಲಿವರೆಗೆ ಎಷ್ಟು ಹುಲಿ ಗಣತಿಗಳು ಏನಾಗಿದಾವ ಅಂದ್ರ ಕಂಪ್ಲೀಟ್ ಆಗಿದಾವ ಅಂತ ನಿಮಗೆ ಗೊತ್ತಿರಬೇಕು. ಕಮೆಂಟ್ ಮಾಡ್ರಿ ಬೇಗನೆ. ಪೆಂಥೇರಾ ಟೈಗ್ರಿಸ್. ಓಕೆ. NTCA. ಓಕೆ ಸರ್, ಓಕೆ. ಮಧ್ಯಪ್ರದೇಶ, ಕರ್ನಾಟಕ, ಉತ್ತರಾಖಂಡ ಹೆಚ್ಚು ಹುಲಿಗಳು. ಓಕೆ. 4 ಇಯರ್. ಓಕೆ. 4 ವರ್ಷಕ್ಕೆ ಒಂದ್ಸಲ ನಾವು ಹುಲಿ ಗಣತಿಯನ್ನ ಮಾಡ್ತೇವೆ. ಆದ್ರೆ ಎಷ್ಟು ಹುಲಿ ಗಣತಿಗಳು ಪೂರ್ಣಗೊಂಡಿವೆ? ಎಷ್ಟು ಸಲ ಹುಲಿ ಗಣತಿಗಳನ್ನ ಮಾಡಿದ್ದಾರೆ ಇಂಡಿಯಾದೊಳಗಡೆ? 4. ಎಸ್, ಗೊತ್ತಿರ್ಲಿ ನಿಮ್ಗೆ. ಭಾರತ ದೇಶದಲ್ಲಿ ಹುಲಿ ಗಣತಿ ಆಗೋದು ನೀವು ಹೇಳ್ದಂಗೆ 4 ವರ್ಷಕ್ಕೊಮ್ಮೆ. ಫಸ್ಟ್ ಗಣತಿ ಆಗಿರ್ತಕ್ಕಂಥದ್ದು 2006. 2006 ಆದ ನಂತರ ನೆಕ್ಸ್ಟ್ ಆಗಿದ್ದು 2010, 2014, 2018 ಮತ್ತು 2022. ನೆಕ್ಸ್ಟ್ ಬರ್ತಕ್ಕಂಥದ್ದು 2026. ಇದು ಇನ್ನೂ ಬಂದಿಲ್ಲ, ಹಾಗೇ ಇಲ್ಲ. ಹಾಗಾದ್ರೆ ಇಲ್ಲಿ ಎಷ್ಟು ಹುಲಿ ಗಣತಿಗಳಾದವು ಅಂದ್ರೆ, ಇಲ್ಲಿ ನಮಗೆ ಟೋಟಲ್ ಭಾರತದಲ್ಲಿ 5 ಹುಲಿ ಗಣತಿಗಳು ಪೂರ್ಣಗೊಂಡಿವೆ. ಹಾಗಾದ್ರೆ ಈಗ ಭಾರತದಲ್ಲಿ ಎಷ್ಟನೇ ಹುಲಿ ಗಣತಿ ಆರಂಭದಲ್ಲಿ ಐತಿ ಅಂದ್ರ 5ನೇ ಹುಲಿ ಗಣತಿ ಆರಂಭದಲ್ಲಿ ಐತಿ. 2022ನೇ ಹುಲಿ ಗಣತಿ. 2022ನೇ ಹುಲಿ ಗಣತಿ ಪ್ರಕಾರ ಭಾರತದಲ್ಲಿ 3682 ಹುಲಿಗಳನ್ನ ನೋಡ್ತೇವೆ. ಫಸ್ಟ್ ಹುಲಿ ಗಣತಿ 2006ರಲ್ಲಿ ಆದಾಗ ನಮಗೆ ಕೇವಲ 1411 ಹುಲಿಗಳು ಮಾತ್ರ ಕಂಡು ಬಂದಿದ್ದು. 1411 ಹುಲಿಗಳು 2006ರಲ್ಲಿ ಇದ್ದಾಗ 2022ರಲ್ಲಿ 3682ಕ್ಕೆ ನಾವು ಅಷ್ಟು ಹುಲಿಗಳನ್ನ ಜಾಸ್ತಿ ಆಗ್ತವೆ. ಹಾಗಾಗಿ ವಿಶ್ವದಲ್ಲಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂಥ ರಾಷ್ಟ್ರ ಅಂದ್ರೆ ಅದು ಭಾರತ ರಾಷ್ಟ್ರ ಅಂತ ಹೇಳಬೇಕು. ಹಾಗಾದ್ರೆ ಗಣತಿಯನ್ನ ಯಾವ ಮೆಥಡ್ ಮೂಲಕ ಮಾಡ್ತಾರ ಅಂತ ಪ್ರಶ್ನೆ ಕೇಳಿದಾರ. ಕ್ಯಾಮ್ರಾ ಟ್ರ್ಯಾಪ್ ಮೆಥಡ್ ಅಂತ ಹೇಳಬೇಕು. ಇಷ್ಟು ನಮಗೆ ಹುಲಿಗಳ ಬಗ್ಗೆ ಇರ್ತಕ್ಕಂಥ ಒಂದಿಷ್ಟು ಮಾಹಿತಿಗಳು ನಮಗೆ ಗೊತ್ತಿರಲಿ. ಇಲ್ಲಿ ಹುಲಿ ಸಂರಕ್ಷಣಾ ತಾಣಗಳು ಇಲ್ಲಿ ರಾಜ್ಯಗಳು ಕೊಟ್ಟಿದ್ದಾರ. ಇಲ್ಲಿ ಮಧುಮಲೈ ತಮಿಳುನಾಡು ಬರಬೇಕಾಗಿತ್ತು, ಕೇರಳ. ಹಾಗಾಗಿ ಇದು ಸರಿಯಾಗಿರದ ಇರತಕ್ಕಂಥ ಜೋಡಿ ಅಂತ ಕರಿತೇವೆ. ಪ್ರಶ್ನೆ ನಂಬರ್ 1. ಎಸ್, ನಾನು ಹೇಳೋದು ಅರ್ಥ ಆಗ್ತೈತ? ಎಸ್ ಅಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗುವ. ನೆಕ್ಸ್ಟ್ ಕ್ವಶನ್ ಒಂದು ತಮ್ಲೈನ್ ಕೊಡಿ. ನೆಕ್ಸ್ಟ್ ಕ್ವಶನ್. ಎಸ್, ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ, ಅಷ್ಟೇ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಶ್ನೆ.
ಇದನ್ನ ಸರಿಯಾಗಿ ನೀವು ನೋಡಿಕೊಂಡರೆ ನಿಮಗೆ 1 ಅಂಕ ಕಟ್ಟಿಟ್ಟ ಬುತ್ತಿ. ಹಾಗಾದರೆ ಪ್ರಶ್ನೆ ನಂಬರ್ 2 ಏನ್ ಹೇಳ್ತಾರೆ ಅವರು? ಉತ್ತರದಿಂದ ಪ್ರಾರಂಭವಾಗಿ ದಕ್ಷಿಣದ ಕಡೆಗೆ ಹೋಗುವ ಬೆಟ್ಟಗಳ ಸರಿಯಾದ ಅನುಕ್ರಮ ಯಾವುದು? ಒಂದಿಷ್ಟು ಬೆಟ್ಟಗಳ ಹೆಸರುಗಳನ್ನ ಕೊಟ್ಟಿರ್ತಾರೆ. ಆ ಸರಿಯಾಗಿರ್ತಕ್ಕಂಥ ಬೆಟ್ಟಗಳನ್ನ ನಾವು ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಸಿರಲಾಗಿ ಒಂದಾದ ನಂತರ ಒಂದು ಯಾವ ಬರ್ತವೆ ಅಂತ ಪ್ರಶ್ನೆ ಈಸಿ ಆಗೈತೆ. ಕೆಳಗಡೆ ಬೆಟ್ಟಗಳ ಹೆಸರನ್ನ ಕೊಟ್ಟಿರ್ತಾರೆ. ಆಪ್ಷನ್ ಸಿ, ಬಿ, ಸಿ, ಡಿ. ಆನ್ಸರ್ ಅನ್ನ ತಾವು ಬೇಗನೆ ಕಮೆಂಟ್ ಮಾಡಬೇಕು. ಸರಿಯಾಗಿರ್ತಕ್ಕಂಥ ಆನ್ಸರ್ ಅನ್ನ ಕಮೆಂಟ್ ಮಾಡಬೇಕು. ಸರ್ ಸೌಂಡ್ ಬರ್ತಿಲ್ರಿ? ಸೌಂಡ್ ಬರ್ತಿಲ್ವಾ? ಬಿ ಅಂತ ಹೇಳ್ತಿದ್ದೀರಾ. SDA ನಾನ್ HK. ಆಪ್ಷನ್ಸ್ ಬಿ ಇಸ್ ನಾ ಬಿ. ನೋಡ್ರಿ 4 ಇಲ್ಲಿ ಒಂದಿಷ್ಟು ಬೆಟ್ಟಗಳ ಹೆಸರು ಕೇಳ್ತೀನಿ ನಾನು. ಅಣ್ಣಾಮಲೈ ಬೆಟ್ಟಗಳು, ಜಾವಾಡಿ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ನಲ್ಲಮಲ್ಲ ಬೆಟ್ಟಗಳು. ಅದು ನಲ್ಲಮಲೈ ಆಗೈತಿ, ಎಷ್ಟು ನಲ್ಲಮಲ್ಲ ಬೆಟ್ಟಗಳು ಅಂತ ಆಗ್ಬೇಕು. ಹಾ, ಕಮೆಂಟ್ ಮಾಡ್ರಿ, ಬೇಗ ಬೇಗ ಮಾಡ್ಬೇಕ್ರಿ ನೀವೆಲ್ಲ. ಸಿ ಅಂತ ಹೇಳ್ತಿದ್ದೀರಾ, ಬಿ ಅಂತ ಹೇಳ್ತಿದ್ದೀರಾ. ಸಿ ಲಾಕ್ ಮಾಡಿ ಸರ್. ಬಿ ಕ್ಲಿಯರ್ ಸರ್. ಓಕೆ ರೀ, ಥ್ಯಾಂಕ್ ಯು. ಕಮೆಂಟ್ ಮಾಡ್ರಿ, ಬೇಗ ಬೇಗ ಆನ್ಸರ್ ಮಾಡ್ಬೇಕು. ನೋಡೋಣ ನೀವು ಎಷ್ಟು ತಿಳ್ಕೊಂಡಿದ್ರೆ ಬೆಟ್ಟಗಳ ಬಗ್ಗೆ. ನಲ್ಲಮಲ್ಲ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಜಾವಾಡಿ ಬೆಟ್ಟಗಳು, ಅನೈಮಲೈ ಬೆಟ್ಟಗಳು ಅಥವಾ ಅಣ್ಣಾಮಲೈ ಬೆಟ್ಟಗಳು, ಜಾವಾಡಿ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ನಲ್ಲಮಲ್ಲ ಬೆಟ್ಟಗಳು, ನಲ್ಲಮಲ್ಲ ಬೆಟ್ಟಗಳು, ಜಾವಾಡಿ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಅನೈಮಲೈ ಬೆಟ್ಟಗಳು, ಅಣ್ಣಾಮಲೈ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಜಾವಾಡಿ ಬೆಟ್ಟಗಳು, ನಲ್ಲಮಲ್ಲ ಬೆಟ್ಟಗಳು. ಇದರಲ್ಲಿ ಬಹಳಷ್ಟು ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು. ಕೆಲವೊಬ್ರು ಸಿ ಅಂತ ಹೇಳ್ತಿದ್ರ, ಕೆಲವೊಬ್ರು ಎ ಅಂತ ಹೇಳ್ತಿದ್ರ, ಕೆಲವೊಬ್ರು ಬಿ ಅಂತ ಬಹಳಷ್ಟು ಜನ ಹೇಳ್ತಿದ್ದೀರಾ. ಗೊತ್ತಿರ್ಲಿ ನಿಮಗೆ, ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿ. ಎಸ್, ಇದನ್ನ ನಾವು ಹಾಕಿದ್ರೆ ನಮಗೆ 1 ಅಂಕಗಳು ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಬರ್ತಕ್ಕಂಥದ್ದು. ಇಲ್ಲಿ ನಲ್ಲಮಲ್ಲ ಬೆಟ್ಟಗಳು, ಅದು ಆದ ನಂತರ ಜಾವಾಡಿ ಬೆಟ್ಟಗಳು, ಅದು ಆದ ನಂತರ ನೀಲಗಿರಿ ಬೆಟ್ಟಗಳು, ಅದು ಆನಂತರ ನಮಗೆ ಅನೈಮುಡಿ ಬೆಟ್ಟಗಳು ಅಂತ ಕರಿತೀವಿ. ಇವು ಎಲ್ಲಿ ಕಂಡು ಬರುತ್ತವೆ ಬಹಳ ಇಂಪಾರ್ಟೆಂಟ್. ನಾನು ಇಲ್ಲೊಂದು ನಿಮಗೆ ಮ್ಯಾಪ್ ಅಲ್ಲಿ ಇದನ್ನ ತಿಳಿಸ್ಲಿಕ್ಕೆ ನಾನು ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೀನಿ. ಗೊತ್ತಿರಲಿ ನಿಮಗೆ, ಇಲ್ಲಿ ಆಂಧ್ರ ಪ್ರದೇಶ ರಾಜ್ಯ ಕಂಡು ಬರುತ್ತದೆ. ಈ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಂದು ಬೆಟ್ಟದ ಸಾಲು ಕಂಡು ಬರ್ತೈತಿ. ಇದನ್ನ ನಾವು ನಲ್ಲಮಲ್ಲ ಬೆಟ್ಟಗಳು ಅಂತ ಕರಿತೀವಿ. ಎಸ್, ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಂಧ್ರ ಪ್ರದೇಶದಲ್ಲಿ ಸ್ವಲ್ಪ ಭಾಗ ತೆಲಂಗಾಣದಲ್ಲಿ ಐತೆ, ಗೊತ್ತಿರಲಿ ನಿಮಗೆ. ನಲ್ಲಮಲ್ಲ ಬೆಟ್ಟಗಳು ಪೂರ್ವ ಘಟ್ಟಗಳ ಒಂದು ಭಾಗ. ಈ ನಲ್ಲಮಲ್ಲ ಬೆಟ್ಟಗಳು ಆಂಧ್ರ ಪ್ರದೇಶದಲ್ಲಿ ಬಹಳಷ್ಟು ವಿಸ್ತಾರವಾಗಿದ್ರೆ ತೆಲಂಗಾಣದ ಗಡಿಯಲ್ಲಿ ಸ್ವಲ್ಪ ಕಂಡು ಬರ್ತವೆ ನಲ್ಲಮಲ್ಲ ಬೆಟ್ಟಗಳು. ನಲ್ಲಮಲ್ಲ ಬೆಟ್ಟಗಳ ಕೆಳಭಾಗದಲ್ಲಿ ಹೋದಾಗ ತಮಿಳುನಾಡು ಕಂಡು ಬರುತ್ತದೆ. ಈ ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟಗಳೇ ಜಾವಾಡಿ ಬೆಟ್ಟಗಳು ಅಂತ ಕರಿತೀವಿ. ನಲ್ಲಮಲ್ಲ ಬೆಟ್ಟಗಳ ದಕ್ಷಿಣ ಭಾಗದಲ್ಲಿ ಜಾವಾಡಿ ಬೆಟ್ಟಗಳನ್ನ ನೋಡ್ತೇವೆ. ಜಾವಾಡಿ ಬೆಟ್ಟಗಳ ದಕ್ಷಿಣ ಭಾಗದಲ್ಲಿ ಈ ಭಾಗದೊಳಗೆ ನಮಗೇನಪ್ಪಾ ಅಂದ್ರ ನೀಲಗಿರಿ ಹಿಲ್ಸ್ ಗಳನ್ನ ಅಥವಾ ನೀಲಗಿರಿ ಬೆಟ್ಟಗಳನ್ನ ನಾವು ಈ ಭಾಗದಲ್ಲಿ ನೋಡ್ತೇವೆ. ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ. ಈ ನೀಲಗಿರಿ ಬೆಟ್ಟಗಳ ಆದ ನಂತರ ಈ ಭಾಗದಲ್ಲಿ ನಾವು ಏನಪ್ಪಾ ಅಂದ್ರೆ ಅಣ್ಣಾಮಲೈ ಬೆಟ್ಟಗಳು, ಎಸ್, ಅಣ್ಣಾಮಲೈ ಬೆಟ್ಟಗಳನ್ನ ನಾವು ನೋಡ್ತೇವೆ. ಅವ್ರೇನ್ ಹೇಳಿದ್ದಾರೆ, ಉತ್ತರದಿಂದ ದಕ್ಷಿಣಕ್ಕೆ ಹೋದಂತೆ ಬೆಟ್ಟ ಸರಿಯಾಗಿರ್ತಕ್ಕಂಥ ಕ್ರಮವನ್ನ ಆರಿಸಿರಿ ಅಂತ ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕು. ಇವು ಮ್ಯಾಪ್ ರೀಡಿಂಗ್ ಮಾಡಿದಾಗ ಮಾತ್ರ ನಿಮ್ಗೆ ಆಗ್ತೈತಿ, ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಆಗ್ತೈತಿ. ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ತೈತಿ. ಅಣ್ಣಾಮಲೈ ಬೆಟ್ಟಗಳು ಎಲ್ಲಿ, ನೀಲಗಿರಿ ಬೆಟ್ಟಗಳು ಎಲ್ಲಿ, ಜಾವಾಡಿ ಬೆಟ್ಟಗಳು ಎಲ್ಲಿ ಗೊತ್ತಿರಲಿ. ಹಾಗಾಗಿ ನಾವು ಉತ್ತರದಿಂದ ದಕ್ಷಿಣಕ್ಕೆ ಬರಬೇಕಾದ್ರೆ ಫಸ್ಟ್ ನಮಗೆ ನಲ್ಲಮಲ್ಲಗಳ ಬೆಟ್ಟಗಳು ಸಿಗುತ್ತವೆ, ಆಮೇಲೆ ಜಾವಾಡಿ ಬೆಟ್ಟಗಳು ಸಿಗುತ್ತವೆ, ಆಮೇಲೆ ನೀಲಗಿರಿ ಸಿಗುತ್ತವೆ, ಕೊನೆಯದಾಗಿ ದಕ್ಷಿಣ ಭಾಗದಲ್ಲಿ ಅಣ್ಣಾಮಲೈ ಬೆಟ್ಟಗಳು ಸಿಗುತ್ತವೆ. ಹಾಗಾಗಿ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಲ್ಲಮಲ್ಲ ಬೆಟ್ಟಗಳು, ಜಾವಾಡಿ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು ಮತ್ತು ಅಣ್ಣಾಮಲೈ ಬೆಟ್ಟಗಳು. ಇಷ್ಟು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಗೊತ್ತಿರಲಿ. ಹಾಗಾದ್ರೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚ್ಕೊಳಕ್ ನಾನು ಪ್ರಯತ್ನ ಮಾಡ್ತೀನಿ. ಎಸ್, ನೀಲಗಿರಿ
ದೆನ್ ಲಾಸ್ಟ್ ಅನ್ಕೊಂಡೆ. ಎಸ್, ನಲ್ಲಮಲ್ಲ ಬೆಟ್ಟಗಳು. ಓಕೆ, ನಲ್ಲಮಲ್ಲ ಬೆಟ್ಟಗಳು ಅಂತ ಬಂದಾಗ ನಲ್ಲಮಲ್ಲ ಬೆಟ್ಟಗಳಲ್ಲಿ ಒಂದು ದೇವಸ್ಥಾನ ಕಂಡು ಬರುತ್ತದೆ. ಪ್ರಶ್ನೆ ಕೇಳಿದ್ರು ಒಂದ್ಸಲ ಪೊಲೀಸ್ಗೆ, ನಲ್ಲಮಲ್ಲ ಬೆಟ್ಟಗಳ ಯಾವುದು? ಅದೇ ಕ್ವಶನ್ ನಾನು ಉಲ್ಟಾ ಕೇಳಿದ್ದೀನಿ. ಅವರು ಕ್ವಶನ್ ಅಲ್ಲಿ ದೇವಸ್ಥಾನ ಕೊಟ್ಟಿದ್ರು, ನಾನು ಆಪ್ಷನ್ಸ್ ಅಲ್ಲಿ ದೇವಸ್ಥಾನ ಕೊಡ್ತೀನಿ. ಕಮೆಂಟ್ ಮಾಡ್ರಿ ಯಾವ್ದಾರ ಗೊತ್ತಿದ್ರೆ. ನಲ್ಲಮಲ್ಲ ಬೆಟ್ಟಗಳಲ್ಲಿ ಬರ್ತೀನಿ, ಪಳನಿ ಬೆಟ್ಟಗಳಿಗೆ ಬರ್ತೀನಿ, ನೆಕ್ಸ್ಟ್ ಹೇಳ್ತೀನಂತ. ನಲ್ಲಮಲ್ಲ ಬೆಟ್ಟಗಳಲ್ಲಿ ಡ್ಯಾಶ್ ದೇವಾಲಯ ಕಂಡು ಬರುತ್ತದೆ. ಓಕೆ, ಥ್ಯಾಂಕ್ ಯು ರೀ. ಎಸ್, ಕಮೆಂಟ್ ಮಾಡ್ರಿ. ಆಪ್ಷನ್ಸ್ ಕೊಡ್ಲಾ? ತಿರುಪತಿ ದೇವಾಲಯ, ಶ್ರೀಶೈಲಂ ದೇವಾಲಯ, ಪದ್ಮ ಅನಂತನಾಗ ದೇವಾಲಯ, ನೆಕ್ಸ್ಟ್ ಶಿರಡಿ ದೇವಾಲಯ. 4 ಆಪ್ಷನ್ಸ್ ತಗೋರಿ, ಹೇಳ್ರಿ ಬೇಗ. ನಲ್ಲಮಲ್ಲ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯ ಯಾವುದು? ತಿರುಪತಿ. ಎಸ್, ತಿರುಪತಿ ಅಂತ ಕಮೆಂಟ್ ಮಾಡ್ತಿದ್ರ, ಹೌದಾ? ಹೌದೇನ್ರಿ? ತಿರುಪತಿ ಅಂತ ಕಮೆಂಟ್ ಮಾಡ್ತಿದ್ದೀರಾ? ಬೇಗ ಕಮೆಂಟ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ಹೋಗುವ. ಎಸ್, ಶ್ರೀಶೈಲಂ ತಿರುಪತಿ, ಶ್ರೀಶೈಲಂ ತಿರುಪತಿ, ತಿರುಪತಿ ಗೊತ್ತಿರ್ಲೆ. ನಲ್ಲಮಲ್ಲ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯ ಯಾವುದು ಅಂತಂದಾಗ ಶ್ರೀಶೈಲಂ ಗೊತ್ತಿರ್ಲಿ. ಶ್ರೀಶೈಲಂ ದೇವಾಲಯ ಆಂಧ್ರ ಪ್ರದೇಶದ ನಲ್ಲಮಲ್ಲ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ನೀವೆಲ್ಲ ಕಮೆಂಟ್ ಮಾಡಿರ್ತಕ್ಕಂಥ ತಿರುಪತಿ ದೇವಾಲಯ ಎಲ್ಲಿ ಕಂಡು ಬರುತ್ತದೆ ಅಂತಂದಾಗ ಪಾಲ್ಕೊಂಡಂ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ. ಪಾಲ್ಕೊಂಡಂ ಪ್ರಶ್ನೆ ಕೇಳಿದಾರ, ಇವು ಆಂಧ್ರ ಪ್ರದೇಶದಲ್ಲಿ ಅದಾವೆ. ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಪಾಲ್ಕೊಂಡಂ ಬೆಟ್ಟಗಳಲ್ಲಿ ತಿರುಪತಿ ದೇವಾಲಯ ಕಂಡು ಬಂದ್ರೆ, ನಲ್ಲಮಲ್ಲ ಬೆಟ್ಟಗಳಲ್ಲಿ ಶ್ರೀಶೈಲಂ ಮಲ್ಲಿಕಾರ್ಜುನ ದೇವಾಲಯ ಕಂಡು ಬರುತ್ತದೆ. ಇವು ಎರಡೂ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ಇವ್ರ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿರಲಿ. ಇನ್ನಾದ್ರೆ ಕೆಳಗೆ ಬಂದ್ರೆ ಜಾವಾಡಿ ಅಂತ ಕರಿತೀವಿ. ನೀಲಗಿರಿ ಬೆಟ್ಟಗಳು ಯಾವ್ಯಾವ ರಾಜ್ಯದಲ್ಲಿ ಕಂಡು ಬರುತ್ತವೆ ಅಂದ್ರೆ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತವೆ. ಏನಿ ನೀಲಗಿರಿ ಬೆಟ್ಟಗಳ ವಿಶೇಷತೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಬೆಟ್ಟಗಳ ಸಾಲಿಗೆ ನಾವು ಬೆಟ್ಟಗಳ ಅಂದ್ರೆ ನೀಲಗಿರಿ ಬೆಟ್ಟಗಳು ಅಂತ ಕರಿತೇವೆ. ಇವು 3 ರಾಜ್ಯಗಳಲ್ಲಿ ಹಂಚಿಕೆ ಆಗಿರ್ತಕ್ಕಂಥದ್ದು. ಇದು ನಿಮ್ಗೆಲ್ಲ ಗೊತ್ತೈತೆ. ಇದ್ರ ಕೆಳಗಡೆ ಬಂದ್ರೆ ಅಣ್ಣಾಮಲೈ ಬೆಟ್ಟಗಳು, ಇದಕ್ಕಿಂತ ಕೆಳಗಡೆ ಬಂದ್ರೆ, ಇದಕ್ಕಿಂತ ದಕ್ಷಿಣಕ್ಕೆ ಬಂದ್ರೆ ಕಾರ್ಡಮಂ ಬೆಟ್ಟಗಳು ಅಂತ ಕರಿತೀವಿ. ಕಾರ್ಡಮಂ ಬೆಟ್ಟಗಳನ್ನ ಕನ್ನಡದಲ್ಲಿ ಏಲಕ್ಕಿ ಬೆಟ್ಟಗಳು ಅಂತ ಕರೀತಾರೆ. ಪ್ರಶ್ನೆ ಕೇಳಿದಾರೆ ನಿಮಗ, ಭಾರತದ ಅತ್ಯಂತ ದಕ್ಷಿಣದಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟದ ಸಾಲು ಯಾವುದು ಅಂದ್ರೆ ಅವು ಕಾರ್ಡಮಂ ಬೆಟ್ಟಗಳು ಅಂತ ಕರಿತೀವಿ, ಅಥವಾ ಅವುಗಳನ್ನ ಏಲಕ್ಕಿ ಬೆಟ್ಟಗಳು ಅಂತ ಕರಿತೀವಿ. ಯಾಕೆ ನಮಗೆ ಇವು ಕಾರ್ಡಮಂ ಬೆಟ್ಟಗಳು ಅಂತ ಕರ್ಸ್ಕೊತಾವಂದ್ರೆ, ಅತಿ ಹೆಚ್ಚು ಏಲಕ್ಕಿ ಬೆಳೀತಕ್ಕಂಥ ಬೆಟ್ಟಗಳಾಗಿರುವುದರಿಂದ ಈ ತಮಿಳುನಾಡು ಕೇರಳದ ಬಾರ್ಡರ್ದಲ್ಲಿ ಕಂಡು ಬರ್ತಕ್ಕಂಥ ಬೆಟ್ಟಗಳಿಗೆ ನಾವು ಕಾರ್ಡಮಂ ಬೆಟ್ಟಗಳು ಅಂತ ಕರಿತೀವಿ, ಅಥವಾ ಏಲಕ್ಕಿ ಬೆಟ್ಟಗಳು ಅಂತ ಕರಿತೇವೆ. ಹಾಗಾಗಿ ನಾವು ಉತ್ತರದಿಂದ ದಕ್ಷಿಣಕ್ಕೆ ಬಂದಂತೆ ಈ ಬೆಟ್ಟಗಳನ್ನ ಏನ್ ಮಾಡ್ತೀವಿ ಅಂದ್ರ ಶಿರಲಾಗಿ ನೋಡ್ಬೇಕು. ಇಷ್ಟು ಈ ಪ್ರಶ್ನೆಗೆ ನಿಮಗೆ ಮಾಹಿತಿ ಇರಬೇಕಾಗಿರ್ತಕ್ಕಂಥದ್ದು ಒಂದು ಇಷ್ಟು ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ಕ ಹೋಗುವ. ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಅಲ್ಲಿ ಏನು ಕೇಳಿದಾರ ಅಂದ್ರೆ, ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಕೇಳಿದಾರ. ಸೇಂಟ್ ಜಾರ್ಜ್ ಚಾನಲ್, ಕ್ವಶನ್ ನಂಬರ್ 3. ಸೇಂಟ್ ಜಾರ್ಜ್ ಚಾನಲ್ ಈ ಕೆಳಗಿನ ಯಾವ 2 ಭೂಫಲಕಗಳನ್ನು ಪ್ರತ್ಯೇಕಿಸುತ್ತದೆ? ಬಹಳ ಇಂಪಾರ್ಟೆಂಟ್ ನೋಡ್ರಿ. ಭೂಫಲಕಗಳನ್ನ ಪ್ರತ್ಯೇಕಿಸುತ್ತದೆ. ಗ್ರೇಟ್ ಅಂಡಮಾನ್, ಲಿಟಲ್ ಅಂಡಮಾನ್, ಮಿನಿಕಾಯ್ ದ್ವೀಪ, ಲಕ್ಷದ್ವೀಪ, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್, ಇಂಡೋನೇಷಿಯಾ. ಎಸ್ ಸಿ ಅಂತ ಹೇಳ್ತಿದ್ದೀರಾ, ಬಿ ಅಂತ ಹೇಳ್ತಿದ್ದೀರಾ? ಸೇಂಟ್ ಜಾರ್ಜ್ ಚಾನಲ್ ಆಪ್ಷನ್ಸ್ ಅಲ್ಲಿ ನೀವು ಕರೆಕ್ಟ್ ಆಗಿರ್ತಕ್ಕಂಥದ್ದನ್ನ ಆನ್ಸರ್ ಕಮೆಂಟ್ ಮಾಡ್ಬೇಕು. ಬೇಗ ಕಮೆಂಟ್ ಮಾಡ್ಬೇಕ್ರಿ. ಸೇಂಟ್ ಜಾರ್ಜ್ ಚಾನಲ್ ಕೆಳಗಿನ ಯಾವ 2 ಭೂಫಲಕಗಳನ್ನ ಪ್ರತ್ಯೇಕಿಸುತ್ತದೆ ಅಥವಾ ವಿಭಾಗಿಸುತ್ತದೆ? ಎ, ಸಿ ಅಂತ ಹೇಳ್ತಿದ್ರ ಜಾಸ್ತಿ ಜನ ಸಿ ಅಂತ ಹೇಳ್ತಿದ್ರ. ಓಕೆ, ಎ
ಹ್ಮ್ ಬೇಗ ಬೇಗ ಕಮೆಂಟ್ ಮಾಡ್ರಿ, ಬೇಗ ಮಾಡ್ಬೇಕ್ರಿ ನೀವೆಲ್ಲ. ಇನ್ನೂ ಕ್ವಶನ್ ಅದಾವ. ನೀವು ಎಷ್ಟು ಬೇಗ ಬೇಗ ನಮ್ಗೆ ರಿಪ್ಲೈ ಕೊಡ್ತೀರಾ ಅಷ್ಟು ಕ್ವಶನ್ಗಳು ಜಾಸ್ತಿ ಆಗ್ತವೆ. ನೀವು ಸ್ವಲ್ಪ ಸ್ಲೋ ಮಾಡಿದ್ರೆ ನಾವು ಕ್ವಶನ್ಗಳು ಸ್ವಲ್ಪ ಕಡಿಮೆ ಆಗ್ತಾವ ಅಷ್ಟೇ. ಓಕೆ, ಗುಡ್ 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 ಗುಡ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೇಂಟ್ ಜಾರ್ಜ್ ಚಾನಲ್. ಇದು ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಸಂಬಂಧಪಟ್ಟಿತ್ತು ಅಂದ್ರ ಇಲ್ಲಿ ಲಕ್ಷದ್ವೀಪಗಳು ನಮಗೆ ಮ್ಯಾಟ್ರೇ ಆಗಲ್ಲ. ಲಕ್ಷದ್ವೀಪಗಳು ಮತ್ತು ಮಿನಿಕಾಯ್ ದ್ವೀಪಗಳನ್ನ ತೆಗೆದು ಹಾಕಬೇಕು. ಇಲ್ಲಿ ಗ್ರೇಟ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್, ಲಿಟಲ್ ನಿಕೋಬಾರ್ ಮತ್ತು ಗ್ರೇಟ್ ನಿಕೋಬಾರ್, ಗ್ರೇಟ್ ನಿಕೋಬಾರ್ ಮತ್ತು ಇಂಡೋನೇಷಿಯಾ ಮೂರು ಆಪ್ಷನ್ಸ್ಗಳು ಉಳ್ಕೋತವೆ. ಈ ಸೇಂಟ್ ಜಾರ್ಜ್ ಚಾನಲ್ ನಮ್ಗ ಅಂಡಮಾನ್ ದ್ವೀಪಗಳಿಗೆ ಸಂಬಂಧಪಡಲ್ಲ, ಇದು ನಿಕೋಬಾರ್ ದ್ವೀಪಗಳಿಗೆ ಸಂಬಂಧಪಡುತ್ತದೆ. ಹಾಗಾದ್ರೆ ಅಂಡಮಾನಗಳಿಗೆ ಸಂಬಂಧಪಡಲ್ಲ ಅಂದ್ರೆ ಆಪ್ಷನ್ಸ್ ಒಂದು ಏನಾಗ್ತೈತೆ ಅಂದ್ರೆ ಇದನ್ನ ನಾವು ತೆಗಿಬೇಕು. ಇದು ನಿಕೋಬಾರ್ ದ್ವೀಪಗಳಿಗೆ ಸಂಬಂಧಪಡದೈತೆ, ಇದು ಇಂಡೋನೇಷ್ಯಾಕ್ಕೆ ಸಂಬಂಧಪಡಲ್ಲ ಅಂದ್ರೆ ನಾವು ನಾಲ್ಕನೇ ಆಪ್ಷನ್ಸ್ ಅನ್ನ ನಾವು ಮೂರನೇ ತಪ್ಪು ಅಂತ ಹೇಳ್ಬೇಕು. ಉಳಿತ ಯಾವ್ದು ನೋಡ್ರಿ, ಈಸಿ. ನಾವು ತೆಗೆದು ಹಾಕುವ ಪದ್ಧತಿಯ ಮೂಲಕ ಆನ್ಸರ್ ಅನ್ನ ಹುಡುಕಬಹುದು. ಹೌದಾ? ನಿಮಗೆ ಸೇಂಟ್ ಜಾರ್ಜ್ ಚಾನಲ್ ಯಾವುದನ್ನ ಸಪರೇಟ್ ಮಾಡ್ತೈತಿ ಅಂತ ಗೊತ್ತಿಲ್ಲ, ಬಟ್ ಎಲ್ಲೈತಿ ಅಂತ ಗೊತ್ತೈತೆ. ಇದು ಯಾವುದಕ್ಕೆ ಸಂಬಂಧಪಡ್ತೈತಿ ಅಂದ್ರೆ ನಿಕೋಬಾರ್ ದ್ವೀಪಗಳಿಗೆ ಸಂಬಂಧಪಡ್ತೈತಿ ಅಂತ ಅಷ್ಟೇ ಗೊತ್ತಿದ್ರೆ ಇದು ನಿಕೋಬಾರ್ ದ್ವೀಪಗಳಿಗೆ ಸಂಬಂಧಪಡಲ್ಲ, ಇದು ನಿಕೋಬಾರ್ ದ್ವೀಪಗಳಿಗೆ ಸಂಬಂಧಪಡಲ್ಲ, ಇದು ನಿಕೋಬಾರ್ ದ್ವೀಪಗಳಿಗೆ ಸಂಬಂಧಪಡಲ್ಲ ಅಂದ್ರೆ ನಾವು ಮೂರು ಆಪ್ಷನ್ಸ್ ಅನ್ನ ತೆಗೆದು ಹಾಕಿದಾಗ ನಮಗೆ ಸಿಗತಕ್ಕಂತ ಸರಿಯಾಗಿರುವ ಉತ್ತರ ಯಾವುದು ಅಂದ್ರೆ ಲಿಟಲ್ ನಿಕೋಬಾರ್ ಮತ್ತು ಗ್ರೇಟ್ ನಿಕೋಬಾರ್. ಲಿಟಲ್ ನಿಕೋಬಾರ್ ಮತ್ತು ಗ್ರೇಟ್ ನಿಕೋಬಾರ್. ಎಸ್ ಎಸ್, ಓಕೆ. ಡಂಕನ್ ಪ್ಯಾಸೇಜ್ ಹೇಳ್ತೀನಿ, ನೆಕ್ಸ್ಟ್ ಬರ್ತೀನಿ ಅಲ್ಲೇ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ನಾನು ಹಂಚ್ಕೊಳಕ ಟ್ರೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಇದಿಷ್ಟು ಮಾಹಿತಿ ನಿಮಗೆ ಗೊತ್ತೈತಿ. ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ, ನಮ್ಮ ಟೀಚರ್ಸ್ಗೆ ಇರತಕ್ಕಂಥ ಒಂದು ರೆಫರೆನ್ಸ್ ಕೋಡನ್ನ ಯೂಸ್ ಮಾಡಿದರೆ ನಿಮಗೆ ಈ ಒಂದು ಅಡ್ಮಿಷನ್ ಅಲ್ಲಿ ಆಗ್ತಕ್ಕಂಥ ಒಂದಿಷ್ಟು ಡಿಸ್ಕೌಂಟ್ ಅನ್ನ ನೀವು ನೋಡಬಹುದು ಅಥವಾ ಡಿಸ್ಕೌಂಟ್ ಅನ್ನ ನೀವು ತೆಗೆದುಕೊಳ್ಬಹುದು. ಪ್ರತಿಯೊಬ್ಬರು ಶಿಕ್ಷಕರಿಗೆ ಒಂದೊಂದು ಕೋಡ್ಗಳು ಇರುತ್ತೆ. ಹಾಗಾಗಿ ನನ್ನ ಕೋಡು SHR ಅಂತ 10, SHR 10 ಅಂತ ನೀವು ನಮ್ಮ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿದರೆ ನಿಮಗೆ ಒಂದಿಷ್ಟು ಆಫರ್ ಅಲ್ಲಿ ಇನ್ನೂ ಡಿಸ್ಕೌಂಟ್ ಸಿಗ್ತಕ್ಕಂಥದ್ದನ್ನ ನೋಡ್ತೀವಿ. ಇದರ ಸದುಪಯೋಗವನ್ನ ನೀವು ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಇದರ ಬಗ್ಗೆ ಮಾಹಿತಿಯನ್ನ ಮೂಡಿಸ್ತೀರಿ. ಇನ್ನು ಇಲ್ಲಿ ಬರೋಣ. ಎಸ್, ಏನಿದು ಅಂಡಮಾನ್ ಮತ್ತು ನಿಕೋಬಾರ್? ಭಾರತದ ಪೂರ್ವ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಅಂಡಮಾನ್, ಕೆಳಗಡೆ ಇರ್ತಕ್ಕಂಥದ್ದು ನಿಕೋಬಾರ್. ಬಹಳ ಇಂಪಾರ್ಟೆಂಟ್. ಅಂಡಮಾನೇ ಬೇರೆ, ನಿಕೋಬಾರ್ ಬೇರೆ. ನಾವೆಲ್ಲರೂ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಓದಿ ಬಿಡ್ತೇವೆ. ಅಂಡಮಾನ್ ದ್ವೀಪಗಳೇ ಬೇರೆ, ನಿಕೋಬಾರ್ ದ್ವೀಪಗಳೇ ಬೇರೆ. ಹಾಗಾದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಮಧ್ಯೆ ಒಂದು ಅಕ್ಷಾಂಶ ಕಂಡು ಬರುತ್ತದೆ. ಪ್ರಶ್ನೆ ಕೇಳಿದಾರ, ಆ ಅಕ್ಷಾಂಶ ಯಾವುದು ಅಂದ್ರೆ 10ನೇ ಡಿಗ್ರಿ ಉತ್ತರ ಅಕ್ಷಾಂಶ, 10 ಡಿಗ್ರಿ ಚಾನಲ್ ಅಂತ ಕರಿತೇವೆ. ಎಸ್, 10 ಡಿಗ್ರಿ ಚಾನಲ್. ಅಂಡಮಾನ್ 10 ಡಿಗ್ರಿ ಚಾನಲ್ ಇಂದ ಮೇಲ್ಭಾಗದಲ್ಲಿರ್ತಕ್ಕಂಥ ದ್ವೀಪಗಳನ್ನ ಅಂಡಮಾನ್ ದ್ವೀಪಗಳು ಅಂತ ಕರೆದ್ರ, ದಕ್ಷಿಣದಲ್ಲಿರ್ತಕ್ಕಂಥ ದ್ವೀಪಗಳನ್ನ ನಾವು ನಿಕೋಬಾರ್ ದ್ವೀಪಗಳು ಅಂತ ಕರಿತೀವಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಸಪರೇಟ್ ಮಾಡತಕ್ಕಂಥ ಅಕ್ಷಾಂಶ ಯಾವುದು ಅಂತ ಕೇಳಿದ್ರೆ 10 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಹೇಳ್ಬೇಕು. 10 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಇಲ್ಲಿ ಅಂಡಮಾನ್ ದ್ವೀಪಗಳನ್ನ ಮತ್ತೆ 3 ಭಾಗ ಮಾಡ್ತೇವೆ. ಪ್ರಮುಖವಾಗಿ 3 ಭಾಗ, ಮತ್ತೆ ಉಪಭಾಗಗಳಾಗಿ 4 ಮಾಡ್ತೇವೆ. ಇದರಲ್ಲಿ ಒಂದನೇದ್ದು ಇದನ್ನ ಉತ್ತರ ಅಂಡಮಾನ್ ಅಂತ ಕರಿತೇವೆ, ಇದನ್ನ ದಕ್ಷಿಣ ಅಂಡಮಾನ್ ಅಂತ ಕರಿತೇವೆ, ಮಧ್ಯದಲ್ಲಿರ್ತಕ್ಕಂಥದಕ್ಕೆ ಮಧ್ಯ ಅಂಡಮಾನ್, ನಾರ್ತ್ ಅಂಡಮಾನ್, ಸೌತ್ ಅಂಡಮಾನ್, ಮಿಡಲ್ ಅಂಡಮಾನ್. ಈ ಮಿಡಲ್ ಅಂಡಮಾನ್ ಸೌತ್ ಅಂಡಮಾನದ ಜೊತೆಗೆ ಒಂದು ಚಿಕ್ಕದಾದ ಅಂಡಮಾನ್ ಕಂಡು ಬರುತ್ತದೆ, ಅದನ್ನ ಲಿಟಲ್ ಅಂಡಮಾನ್ ಅಂತ ಕರಿತೇವೆ. ಗೊತ್ತಿರ್ಲಿ ನಮಗೆ, ಇದು ಇದು ನಾರ್ತ್ ಅಂಡಮಾನ್. ಎಸ್, ಇದನ್ನ ನಾರ್ತ್ ಅಂಡಮಾನ್, ಇದು ಮಿಡಲ್ ಅಂಡಮಾನ್, ಇದು ಸೌತ್ ಅಂಡಮಾನ್, ಇದು ಲಿಟಲ್ ಅಂಡಮಾನ್. ಇಲ್ಲಿ ಗೊತ್ತಿರಬೇಕು, ಈ ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್ ಮತ್ತು ಸೌತ್ ಅಂಡಮಾನ್ ಈ 3 ಅಂಡಮಾನಗಳನ್ನ ಸೇರಿಸಿ ನಾವು ಏನಂತ ಕರಿತೀವಿ ಅಂದ್ರೆ ಗ್ರೇಟ್ ಅಂಡಮಾನ್ ಅಂತ ಕರಿತೇವೆ. ಗ್ರೇಟ್ ಅಂಡಮಾನದಲ್ಲಿ 3 ದ್ವೀಪಗಳು ಕಂಡು ಬರುತ್ತವೆ. ಉತ್ತರ ಅಂಡಮಾನ್, ಮಧ್ಯ ಅಂಡಮಾನ್, ದಕ್ಷಿಣ ಅಂಡಮಾನವನ್ನೇ ಸೇರಿಸಿ ನಾವು ಗ್ರೇಟ್ ಅಂಡಮಾನ್ ಅಂತ ಕರಿತೀವಿ. ಗ್ರೇಟ್ ಅಂಡಮಾನದಿಂದ ಲಿಟಲ್ ಅಂಡಮಾನ್ ಸ್ವಲ್ಪ ಕೆಳಭಾಗದಲ್ಲಿ ಕಂಡು ಬರುತ್ತದೆ.
ಈ ಗ್ರೇಟ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಮಧ್ಯೆ ನೀರೈತೆ, ಗ್ಯಾಪ್ ಐತೆ. ಆ ಗ್ಯಾಪಿಗೆ ನಾವು ಏನಂತ ಕರಿತೀವಿ ಅಂದ್ರ ಡಂಕನ್ ಪ್ಯಾಸೇಜ್. ಪ್ರಶ್ನೆ ಕೇಳಿದಾರ, ಡಂಕನ್ ಡಂಕನ್ ಪ್ಯಾಸೇಜ್ ಯಾವ ಭೂಭಾಗಗಳನ್ನ ಸಪರೇಟ್ ಮಾಡ್ತಕ್ಕಂಥದ್ದು ಅಂತ ಬಂದ್ರೆ ಗ್ರೇಟ್ ನಿಕೋಬಾರ್ ಮತ್ತು ಲಿಟಲ್ ನಿಕೋಬಾರ್ ಅನ್ನ ಸಪರೇಟ್ ಮಾಡ್ತಕ್ಕಂಥದ್ದು ಡಂಕನ್ ಪ್ಯಾಸೇಜ್ ಅಂತ ಹೇಳಬೇಕು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಬೇರ್ಪಡೆ ಮಾಡ್ತಕ್ಕಂಥದ್ದು 10 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಹೇಳಬೇಕು. ಈ 10 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಅಂಡಮಾನ್ ದ್ವೀಪಗಳ ಕೆಳಗೈತಲ್ರಿ, ಅಂಡಮಾನ್ ದ್ವೀಪಗಳಿಂದ ಇಲ್ಲಿ ಇಂಡೋನೇಷಿಯಾ ಅಂತ ಒಂದು ರಾಷ್ಟ್ರ ಬರ್ತೈತೆ. ಹಾಗಾದ್ರೆ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ನಿಕೋಬಾರ್ ದ್ವೀಪ, ಇದು ಇಂಡೋನೇಷಿಯಾ. ಈ ನಿಕೋಬಾರ್ ದ್ವೀಪ ಮತ್ತು ಇಂಡೋನೇಷಿಯಾದ ಮಧ್ಯ ಕಂಡು ಬರ್ತಕ್ಕಂಥ ಅಕ್ಷಾಂಶ ಯಾವ್ದು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರದ 6 ಡಿಗ್ರಿ ಅಕ್ಷಾಂಶ. ಎಸ್, ಇಂಡೋನೇಷಿಯಾ ಮತ್ತು ನಿಕೋಬಾರ್ ದ್ವೀಪಗಳನ್ನ ಬೇರ್ಪಡಿಸ್ತಕ್ಕಂಥ ಅಕ್ಷಾಂಶ ಯಾವುದು ಅಂದ್ರೆ 6 ಡಿಗ್ರಿ ಉತ್ತರ ಅಕ್ಷಾಂಶ. ಇಲ್ಲೊಂದಿಷ್ಟು ಅಕ್ಷಾಂಶಗಳನ್ನ ಬರಿತೀನಿ ನೋಡ್ರಿ ನಾನು. ಒಂದನೇದ್ದು 10 ಡಿಗ್ರಿ ಉತ್ತರ ಅಕ್ಷಾಂಶ, ಇದು ಸಪರೇಟ್ ಮಾಡ್ತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್. ಎಸ್, ಅಂಡಮಾನ್ ಮತ್ತು ನಿಕೋಬಾರ್. ಎಸ್, ಅಂಡಮಾನ್ ಮತ್ತು ನಿಕೋಬಾರ್, ಇದನ್ನ ನೋಟ್ ಮಾಡ್ಕೋರಿ. ಇನ್ನೊಂದು ಬರ್ತೈತೆ 8 ಡಿಗ್ರಿ ಉತ್ತರ ಅಕ್ಷಾಂಶ, ಅದು ಈ ಕಡೆ ಬರ್ತೈತೆ. 8 ಡಿಗ್ರಿ ಉತ್ತರ ಅಕ್ಷಾಂಶ ಅರಬ್ಬಿ ಸಮುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 9 ಡಿಗ್ರಿ ಉತ್ತರ ಅಕ್ಷಾಂಶ, 6 ಡಿಗ್ರಿ ಉತ್ತರ ಅಕ್ಷಾಂಶ. ಈ 4 ಅಕ್ಷಾಂಶಗಳು ಭಾರತಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಕ್ಷಾಂಶಗಳು ಅಂತ ನೋಡ್ತೇವೆ. ಎಸ್, ಗ್ರೇಟ್ ಚಾನಲ್ 92 ರಿಂದ 94 ಪೂರ್ವ ಅಕ್ಷಾಂಶ. ಇವುಗಳನ್ನ ಕಮೆಂಟ್ ಮಾಡ್ರಿ. 10 ಡಿಗ್ರಿ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಹೇಳಿದ ನಾನು. 8 ಡಿಗ್ರಿ, 9 ಡಿಗ್ರಿ, 6 ಡಿಗ್ರಿ ನಾರ್ತ್ ಲೆಟಿಟ್ಯೂಡ್ ಯಾವ ಯಾವ ಪ್ರದೇಶಗಳನ್ನ ಬೇರ್ಪಡಿಸ್ತಾವು ಬೇಗ ಕಮೆಂಟ್ ಮಾಡ್ರಿ. 10, 8, 9, 6 ಈಗಾಗಲೇ ಹೇಳಿದ್ದೀನಿ ನಾನು. ನಿಕೋಬಾರ್ ಮತ್ತು ಇಂಡೋನೇಷಿಯಾ. ಎಸ್, ಇಂಡೋನೇಷಿಯಾ ಮತ್ತು ನಿಕೋಬಾರ್. ಹಾಗಾದ್ರೆ 8 ಡಿಗ್ರಿ ಮತ್ತು 9 ಡಿಗ್ರಿ ಎಸ್, ಲಕ್ಷದ್ವೀಪ, ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ ದ್ವೀಪ. 8 ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪ. ಕಮೆಂಟ್ ಮಾಡ್ಬೇಕ್ರಿ ಬೇಗನೆ. ಅಲ್ಲಿ ನಿಮಗೆ ಆಪ್ಷನ್ಸ್ ಎರಡು ಆನ್ಸರ್ ಬರೆಯಕ್ಕೆ ನಾನು ಬಿಟ್ಟಿದ್ದೀನಿ. 8 ಮತ್ತು 9 ಡಿಗ್ರಿ. ಬೇಗನೆ ಕಮೆಂಟ್ ಮಾಡ್ರಿ, ಬೇಗನೆ ಕಮೆಂಟ್ ಮಾಡ್ಬೇಕು. ಡಂಕನ್ ಪ್ಯಾಸೇಜ್ ಏನು ಹೇಳಿ ಸರ್? ಡಂಕನ್ ಪ್ಯಾಸೇಜ್ ಅಂದ್ರೆ ಏನಿಲ್ರಿ, ಗ್ರೇಟ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನದ ಮಧ್ಯೆ ನೀರು ಕಂಡು ಬರುತ್ತದೆ. ಆ ನೀರು ಕಂಡು ಬರತಕ್ಕಂತ ಭಾಗಕ್ಕೆ ಡಂಕನ್ ಪ್ಯಾಸೇಜ್ ಅಂತ ಕರಿತೀವಿ. ಪ್ಯಾಸೇಜ್, ಡಂಕನ್ ಪ್ಯಾಸೇಜ್, ಅದರ ಹೆಸರು ಡಂಕನ್ ಪ್ಯಾಸೇಜ್. ಎಲ್ಲಿ ಐತಿ ಅಂದ್ರೆ ಗ್ರೇಟ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನಗಳ ಮಧ್ಯೆ ಕಂಡು ಬರ್ತಕ್ಕಂಥದ್ದು. ಮಧ್ಯದಲ್ಲಿ ಗ್ಯಾಪ್ ಐತೆ, ಅಲ್ಲಿ ನೀರ್ ಐತೆ, ಅದನ್ನ ಡಂಕನ್ ಪ್ಯಾಸೇಜ್ ಅಂತ ಕರಿತೀವಿ. ಎಸ್, ನೀವು ಹೇಳ್ದಂಗೆ 8 ಡಿಗ್ರಿ ಉತ್ತರ ಅಕ್ಷಾಂಶ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಮಿನಿಕಾಯ್ ದ್ವೀಪ. ಎಸ್, ಮಿನಿಕಾಯ್ ದ್ವೀಪದ ಜೊತೆಗೆ ಯಾವುದನ್ನ ಬೇರ್ಪಡಿಸ್ತೈತಿ ಅಂದ್ರೆ ಮಾಲ್ಡೀವ್ಸ್ ಅಂತ ಕರಿತೀವಿ. ಇನ್ನು 9 ಅಂದ್ರೆ ಲಕ್ಷದ್ವೀಪ. ಎಸ್, ಲಕ್ಷದ್ವೀಪದ ಜೊತೆಗೆ ಯಾವುದು ಅಂದ್ರೆ ಮಿನಿಕಾಯ್ ದ್ವೀಪ. ಇವು ಗೊತ್ತಿರ್ಬೇಕು ನಿಮ್ಗೆ. ಲಕ್ಷದ್ವೀಪ, ಮಿನಿಕಾಯ್ ದ್ವೀಪ, ಅಂಡಮಾನ್ ನಿಕೋಬಾರ್ ದ್ವೀಪ, ನಿಕೋಬಾರ್ ಮತ್ತು ಇಂಡೋನೇಷಿಯಾ ದ್ವೀಪಗಳು. ಎಸ್, ಇದರೊಳಗ ನಮಗ್ ಗೊತ್ತಿರಬೇಕಾಗಿದ್ದು ಯಾವುದು ಅಂದ್ರೆ ಅಲ್ಲಿ ಅವರು ಸೇಂಟ್ ಜಾರ್ಜ್ ಚಾನಲ್ ಅಂತ ಕೇಳಿದಾರ. ಅದು ನಮಗೆ ಈ ನಿಕೋಬಾರದಲ್ಲಿ ಗ್ರೇಟ್ ನಿಕೋಬಾರ್ ಮತ್ತು ಲಿಟಲ್ ನಿಕೋಬಾರ್ ಮಧ್ಯೆ ಕಂಡು ಬರತಕ್ಕಂಥದ್ದು ಒಂದಿಷ್ಟು ಅಂಶಗಳು ನಮಗೆ ಇಷ್ಟು ಗೊತ್ತಿರಲೇಬೇಕು. ಹೌದಾ? ಇಲ್ಲೊಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಗೆ. ಪಾಕ್ ಜಲಸಂಧಿ ಅಂತ ಬರ್ತೈತೆ. ಎಸ್, ಪಾಕ್ ಜಲಸಂಧಿ. ಯಾರು ಕರೆಕ್ಟ್ ಆನ್ಸರ್ ಮಾಡ್ತೀರ ನೋಡೋಣ. ಪಾಕ್ ಜಲಸಂಧಿಯು ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುತ್ತದೆ, ಇದು ಎಲ್ಲರಿಗೂ ಗೊತ್ತೈತಿ. ಎಸ್, ಬಟ್ ಯಾವ ಯಾವ ಜಲಭಾಗಗಳನ್ನ ಕೂಡಿಸುತ್ತದೆ? ಇದು ಪ್ರಶ್ನೆ, ಆನ್ಸರ್ ಮಾಡ್ರಿ. ಪಾಕ್ ಜಲಸಂಧಿಯು ಯಾವ 2 ಜಲಭಾಗಗಳನ್ನ ಜೋಡಿಸುತ್ತದೆ ಅಥವಾ ಕೂಡಿಸುತ್ತದೆ? ಕಮೆಂಟ್ ಮಾಡ್ರಿ. ಶ್ರೀಲಂಕಾ ಮತ್ತು ಭಾರತ. ಎಸ್, ಓಕೆ, ಶ್ರೀಲಂಕಾ ಮತ್ತು ಭಾರತವನ್ನ ಸಪರೇಟ್ ಮಾಡದೈತೆ.
ಬಟ್ ಯಾವ ನೀರನ್ನ ಯಾವ ಜಲಭಾಗಗಳನ್ನ ಕೂಡಿಸ್ತೈತಿ ಪಾಕ್ ಜಲಸಂಧಿ. ಸಪರೇಟ್ ಮಾಡೋದು ಗೊತ್ತೈತೆ ನಮ್ಗೆ ಭಾರತ ಮತ್ತು ಶ್ರೀಲಂಕಾ. ಯಾವ ನೀರನ್ನ ಜೋಡಿಸುತ್ತದೆ? ರಾಮೇಶ್ವರಂ ಮತ್ತು ತಲೈಮನ್ನಾರ್. ಕಮೆಂಟ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಎಸ್, ಅರೇಬಿಯನ್ ಸಿ ಮತ್ತು ಬಂಗಾಳ ಕೊಲ್ಲಿ. ಅಲ್ಲೂ KSP ಅವರು ಹೇಳ್ತಿದ್ದಾರೆ ಅರೇಬಿಯನ್ ಸಿ ಮತ್ತು ಬಂಗಾಳ ಕೊಲ್ಲಿಯನ್ನ ಕನೆಕ್ಟ್ ಮಾಡ್ತೈತಿ ಅಂತ. ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ ಪ್ರಶ್ನೆ ಕೇಳಿದ್ದಾರೆ ರೀ. ಪಾಕ್ ಜಲಸಂಧಿಯು ಯಾವ ಜಲಭಾಗಗಳನ್ನ ಜೋಡಿಸುತ್ತದೆ? ಬೇ ಆಫ್ ಬಂಗಾಲ್ ಮತ್ತು ಇಂಡಿಯನ್ ಓಷನ್. ಬಂಗಾಳ ಕೊಲ್ಲಿಯು ಪಾಕ್ ಕೊಲ್ಲಿ ಮತ್ತು ಮನ್ನಾರ್ ಕೊಲ್ಲಿಗಳನ್ನ ಸೇರಿಸುತ್ತದೆ. ಎಸ್, ಪಾಕ್ ಜಲಸಂಧಿಯು ಇಲ್ಲಿ ಬರೀತ್ ನೋಡ್ರಿ. ಪಾಕ್ ಜಲಸಂಧಿಯು ಯಾವ ಎರಡು ಜಲಭಾಗಗಳನ್ನ ಜೋಡಿಸುತ್ತದೆ ಎಂದರೆ ಒಂದು ಪಾಕ್ ಕೊಲ್ಲಿ. ಎಸ್, ಸರಿಯಾಗಿ ತಿಳ್ಕೊಳ್ರಿ. ಪಾಕ್ ಕೊಲ್ಲಿ ಮತ್ತು ಮನ್ನಾರ್ ಖಾರಿ. ಎಸ್, ಮನ್ನಾರ್ ಖಾರಿ ಮತ್ತು ಪಾಕ್ ಕೊಲ್ಲಿಗಳನ್ನ ಜೋಡಿಸುವ ಜಲಸಂಧಿಗೆ ಪಾಕ್ ಜಲಸಂಧಿ ಅಂತ ಕರಿತೇವೆ. ಬಹಳಷ್ಟು ಸಲ ಪ್ರಶ್ನೆ ಕೇಳಿದಾರ. ಪಾಕ್ ಜಲಸಂಧಿಯು ಯಾವ ಜಲಭಾಗಗಳನ್ನ ಜೋಡಿಸುತ್ತದೆ? ನೀವು ಅರೇಬಿಯನ್ ಸಿ ಇದಕ್ಕೆ ಸಂಬಂಧ ಇಲ್ಲ. ಹಿಂದೂ ಮಹಾಸಾಗರ ಮತ್ತು ಬೇ ಆಫ್ ಬಂಗಾಲ್ ಅಂದ್ರೆ ನಿಮ್ಮ ಆನ್ಸರ್ ತಪ್ಪಾಗ್ತೈತೆ. ಇಲ್ಲಿ ನಮ್ಗೆ ಗೊತ್ತಿರಬೇಕು ಪಾಕ್ ಕೊಲ್ಲಿ ಮತ್ತು ಮನ್ನಾರ್ ಖಾರಿಗಳನ್ನ ಇದು ಏನ್ ಮಾಡ್ತೈತಿ ಅಂದ್ರೆ ಕೂಡಿಸ್ತಕ್ಕಂಥದ್ದು, ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡೆ ಮಾಡ್ತಕ್ಕಂಥದ್ದು. ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನ ಕ್ವಶನ್ ನಂಬರ್ 3, ಬಹಳ 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 ಜನಪ್ರಿಯವಾಗಿರ್ತಕ್ಕಂಥ ಪ್ರಶ್ನೆ, ಎಲ್ಲರಿಗೂ ಗೊತ್ತಿರತಕ್ಕಂಥ ಪ್ರಶ್ನೆ, ಬಹಳಷ್ಟು ಓದಿರ್ತಕ್ಕಂಥ ಪ್ರಶ್ನೆ, ಬಹಳಷ್ಟು ಈಜಿ ಆಗಿರ್ತಕ್ಕಂಥ ಪ್ರಶ್ನೆ. ನೀವೆಲ್ಲರೂ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತೀರ. ಹಾಗಾದ್ರೆ ಏನು? 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಕುರಿತು ಹೇಳಿಕೆಗಳನ್ನ ಪರಿಗಣಿಸಿ. 4 ಹೇಳಿಕೆಗಳನ್ನ ಕೊಟ್ಟಿರ್ತಾರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಬಗ್ಗೆ. ಆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಬಗ್ಗೆ ಸರಿಯಾಗಿರ್ತಕ್ಕಂಥ ಹೇಳಿಕೆಗಳು ಕೆಳಗಡೆ ಕೊಟ್ಟಿರ್ತಾರೆ. ಸರಿಯಾದ ಆಯ್ಕೆಗಳನ್ನ ಆರಿಸಿರಿ. ಒಂದನೇದೇನ್ ಹೇಳ್ತೈತೆ? ಇದು ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಒಂದನೇದ್ದು. ಎರಡನೇದ್ದು ಗಾಂಧಿನಗರ ಮತ್ತು ರಾಂಚಿ ನಗರಗಳ ಮೇಲೆ ಹಾದು ಹೋಗುತ್ತದೆ. ಭಾರತದ ಮೇಲೆ 3 ಬಾರಿ ಹಾದು ಹೋಗುತ್ತದೆ. ಅತಿ ಹೆಚ್ಚು ಉದ್ದ ಮಧ್ಯಪ್ರದೇಶದಲ್ಲಿ ಹಾದು ಹೋಗಿದೆ. ಯಾವ್ದು ಕರೆಕ್ಟ್ ಇದರಲ್ಲಿ? ಕಮೆಂಟ್ ಮಾಡ್ರಿ. ಸಿ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಕರೆಕ್ಟ್ ಆನ್ಸರ್ ಮಾಡ್ಬೇಕು ಬೇಗ ಬೇಗ. ಏನ್ರಿ, ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ. ನೀವು ಯಾವಾಗ CET ಓದಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗ ಇದೆಲ್ಲ ಬೇಸಿಕ್ ಇಲ್ಲಿದಿಂದಲೇ ಸ್ಟಾರ್ಟ್ ಮಾಡಬೇಕು. ಇದೆಲ್ಲ ನಮಗೆ ಏನಂದ್ರೆ ಬಿಗಿನಿಂಗ್ ಇಂದ ನಾವು ಇದನ್ನ ಓದ್ಕೋತ ಬಂದಿರ್ತೀವಿ. ಇಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಲಿಲ್ಲ ಅಂದ್ರೆ ನಾವು ಬಹಳಷ್ಟು ಏನಪ್ಪಾ ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಇನ್ನೂ ಹಿಂದದೇವಿ ಅಂತ ಅರ್ಥ. ಹೌದಾ? ಈಜಿ ಐತೆ. ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಗಾಂಧಿನಗರ ಮತ್ತು ರಾಂಚಿ ನಗರಗಳ ಮೇಲೆ ಹಾದು ಹೋಗಿದೆ. ಭಾರತದ ಮೇಲೆ 3 ಬಾರಿ ಹಾದು ಹೋಗುತ್ತದೆ. ಅತಿ ಹೆಚ್ಚು ಉದ್ದ ಮಧ್ಯಪ್ರದೇಶದಲ್ಲಿದೆ. ಈ 4 ಸ್ಟೇಟ್ಮೆಂಟ್ಗಳಲ್ಲಿ 1 ಮತ್ತು 4 ಸರಿನೋ, 2 ಮತ್ತು 3 4 ಸರಿನೋ, 1 2 ಮತ್ತು 4 ಸರಿನೋ, ಅಥವಾ ಮೇಲಿನ ಎಲ್ಲವೂ ಸರಿನೋ? ಎಸ್ 1 2 4 ಹೇಳ್ತಿದ್ದೀರಾ, ಸಿ ಅಂತ ಹೇಳ್ತಿದ್ದೀರಾ, ಡಿ ಅಂತ ಹೇಳ್ತಿದ್ದೀರಾ, ಆಲ್ ಅಂತ ಹೇಳ್ತಿದ್ದೀರಾ. ಖಾರಿ ಎಂದರೆ ಏನು? ಖಾರಿ ಎಂದರೆ ಏನು? ಸಾಗರ ಸಮುದ್ರದ ನೀರು ಭೂಮಿಯ ಒಳಗಡೆ ಚಾಚಿಕೊಂಡಿರುವುದಕ್ಕೆ ಖಾರಿ ಎಂದು ಕರೆಯುತ್ತೇವೆ. ಯಾರೋ ಕೇಳಿದ್ರು ಖಾರಿ ಅಂದ್ರ, ಸ್ವಲ್ಪ ಕೇಳ್ರಿ. ಇದು ಭೂಪ್ರದೇಶ, ಮಧ್ಯದಲ್ಲಿ ನೀರು ಒಳಗಡೆ ಚಾಚಿಕೊಂಡಿತ್ತು ಅಂದ್ರೆ ಅದನ್ನ ನಾವು ಖಾರಿ ಅಂತ ಕರಿತೀವಿ. ಅದೇ ನೀರು ಜಾಸ್ತಿ ಹೋಗಿ ಈ ಸೇಪ್ ಒಳಗ ನೀರು ಸೇರ್ಕೊಂಡಿತ್ತು ಭೂಮಿ ಒಳಗ ಅಂದ್ರ ಇದನ್ನ ಕೊಲ್ಲಿ ಅಂತ ಕರಿತೀವಿ. ಇದು ಕೊಲ್ಲಿ, ದಿಸ್ ಈಸ್ ಖಾರಿ. ಗೊತ್ತಾಯ್ತಾ? ಗಲ್ಫ್, ದಿಸ್ ಈಸ್ ಬೇ. ಇದನ್ನ ನಾವು ಬೇ ಅಂತ ಕರಿತೇವೆ, ಇದನ್ನ ನಾವು ಗಲ್ಫ್ ಅಂತ ಕರಿತೇವೆ. ಇಷ್ಟೇ ರೀ. ಓಕೆ, ಇದಕ್ ಬರ್ರಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅತಿ ಹೆಚ್ಚು ಮಧ್ಯಪ್ರದೇಶ, ಅತಿ ಕಡಿಮೆ ರಾಜಸ್ಥಾನ. ಸಿ. ಲಾಸ್ಟ್ ಅಲ್ಲಿ ತ್ರಿಪುರಾ, ಮಿಜೋರಾಂ ಮೇಲೆ. ಸರ್ ಪ್ಲೀಸ್ ಹೇಳ್ತೀನಿ ರೀ. ಓಕೆ, ಸಿ ಆಲ್. ಎಸ್ ಗೊತ್ತಿರಲಿ ನಿಮಗೆ. ಎಷ್ಟೋ ಜನಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಅನ್ನು ಹಾಕಿದ್ದೀರಾ, ಕೆಲವೊಬ್ರು ಆನ್ಸರ್ ಅನ್ನ ರಾಂಗ್ ಹಾಕಿದ್ದೀರಾ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇಲಿನ ಎಲ್ಲವೂ. ನೋಡ್ರಿ,
ಇಂಥ ಸಿಂಪಲ್ ಪ್ರಶ್ನೆಗಳನ್ನೇ ನಾವು ರಾಂಗ್ ಮಾಡಿ ಬಂದೀವಿ ಅಂದ್ರ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಅಂಕಗಳ ಪ್ರಮಾಣ ಬಹಳಷ್ಟು ಕಡಿಮೆಯಾಗುತ್ತದೆ. ಹಾಗಾದ್ರೆ ಇಂಥ ವಿಷಯಗಳನ್ನ ನಾವು ಬಹಳಷ್ಟು ಕೂಲಂಕುಷವಾಗಿ ಇದನ್ನ ನಾವು ಪರಿಗಣಿಸಿ ಇದರಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಆನ್ಸರ್ ಅನ್ನ ಆಯಿಸಬೇಕಾದ್ರೆ ನಾವು ಇದ್ರ ಬಗ್ಗೆ ವಿವರವಾಗಿ ಮಾಹಿತಿ ನಮಗೆ ಇರಲೇಬೇಕು. ನಾವು ಸುಮ್ಮನೆ ಮೇಲ್ಮೇಲೆ ಇರತಕ್ಕಂಥ ಒಂದಿಷ್ಟು ಅಂಶಗಳನ್ನ ನಾವು ಓದ್ದೇವಿ ಅಂದ್ರೆ ಇಂಥ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನ ನಾವು ಆನ್ಸರ್ ಮಾಡಕ್ ಸಾಧ್ಯನೇ ಇಲ್ಲ. ಇದು 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 ಆಗಿರ್ತಕ್ಕಂಥ ಪ್ರಶ್ನೆ. ಇದು ನಾನು ತೆಗೆದ ಪ್ರಶ್ನೆ ಅಲ್ಲ. ಈಗಾಗಲೇ ಒಂದು ಬಾರಿ ಕೇಂದ್ರ ಸರ್ಕಾರದ ಪರೀಕ್ಷೆ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಡೆದಿರತಕ್ಕಂಥ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ, ಅದನ್ನೇ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾದ್ರೆ ಇದ್ರದ್ದು ಏನು ಕನ್ಫ್ಯೂಸರ್? ಹೌದು, ಬಹಳಷ್ಟು ಕನ್ಫ್ಯೂಸ್ ಮಾಡ್ಕೋತೀರ, ಕನ್ಫ್ಯೂಸ್ ಅಂತ ಹೇಳ್ತೀರಿ. ಇರ್ಲಿ, ಸ್ಟೇಟ್ಮೆಂಟ್ 1 ನಿಮಗೆಲ್ಲರಿಗೂ ಗೊತ್ತೈತೆ. ಇದು ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. ಇದು ಜಗತ್ ಜಾಹೀರವಾಗಿರ್ತಕ್ಕಂಥ ಮಾಹಿತಿ, ಎಲ್ಲರೂ ಹೇಳ್ತೀರಾ 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. ಓಕೆ, ಆ 8 ರಾಜ್ಯಗಳಲ್ಲಿ ಮಧ್ಯಪ್ರದೇಶದ ಮೇಲೆ ಹೆಚ್ಚು ಉದ್ದ, ರಾಜಸ್ಥಾನದ ಮೇಲೆ ಕಡಿಮೆ ಉದ್ದ ಅಂತ ಹೇಳ್ತೀರಾ. ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗ್ತೈತೆ. ನಮಗೆ ಬರುವುದು ಈ 2 ಸ್ಟೇಟ್ಮೆಂಟ್ಗಳು ಬಹಳ ಕನ್ಫ್ಯೂಸ್ ಮಾಡ್ತವೆ, ಬಿ ಮತ್ತು ಸಿ. ಇದು ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ ನಮಗೆ ಗೊತ್ತು, ಬಟ್ ಯಾವ ನಗರದ ಸಮೀಪದಲ್ಲಿ ಹಾದು ಹೋಗುತ್ತದೆ ಅಂತ ಗೊತ್ತಿಲ್ಲ. ಆ ಕೆಲವೊಬ್ಬರಿಷ್ಟು ಓದಿರ್ತಾರೆ ಇಂತಿಂತ ನಗರಗಳ ಮೇಲೆ ಹಾದು ಹೋಗುತ್ತದೆ, ಅಂತಿಂತ ನಗರದಲ್ಲಿ ಇಂತಿಂತ ನಗರಗಳು ಬರುತ್ತವೆ. ಏನ್ರಿ ಸರ್ ಇದು ಅಂತಿಂತ ಹಿಂತಿಂತ? ಹಿಂತಿಂತ ಅಂದ್ರೆ ಗಾಂಧಿನಗರ ಮತ್ತು ರಾಂಚಿ ನಗರ. ಗೊತ್ತಿರ್ಲಿ, ಗಾಂಧಿನಗರ ಎಲ್ಲೈತೆ, ರಾಂಚಿ ಎಲ್ಲೈತೆ, ಆ 8 ರಾಜ್ಯಗಳಲ್ಲೇ ಇರಬೇಕಲ್ಲ ಎರಡು. ಹೌದಾ? ನಮ್ಮಲ್ಲಿ ಬಹಳಷ್ಟು ಎಲ್ಲರಿಗೆ ಟೆನ್ಷನ್ ಮಾಡಿದ್ದು ಇದು 3 ಬಾರಿ ಹಾದು ಹೋಗುತ್ತದೆ ಎಂಬುದು ಸ್ಟೇಟ್ಮೆಂಟ್ ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಮಾಡೈತೆ. ಅದಕ್ಕೆ ನೀವು ಎಲ್ಲರೂ ಆ 3 ಅನ್ನ ತೆಗೆದು ಹಾಕಿ 1 to 4 ಇರತಕ್ಕಂಥ ಸಿ ಆನ್ಸರ್ ಅನ್ನ ನೀವು ಕಮೆಂಟ್ ಮಾಡಿದ್ದೀರ. ಹೌದಲ್ಲ? 2 ಬಾರಿ ಅಷ್ಟೇ. ಓಕೆ ಬ್ರದರ್, ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಹೆಂಗೆ ಒಂದಿಷ್ಟು ನೋಡ್ರಿ. ಭಾರತದ ಮೇಲೆ ಈ ಅಕ್ಷಾಂಶವು 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. ಇಲ್ಲಿ ನೋಡ್ರಿ, ಎಸ್ ಹೌದಾ, 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. 8 ರಾಜ್ಯಗಳು ಯಾವ್ಯಾವು? 1ನೇದ್ದು ಗುಜರಾತ್, ಎಸ್. 2ನೇದು ಸ್ವಲ್ಪ ಭಾಗ ರಾಜಸ್ಥಾನ್, 3 ಮಧ್ಯಪ್ರದೇಶ್, 4 ಛತ್ತೀಸ್ಗಢ, 5 ಜಾರ್ಖಂಡ್, 6 ವೆಸ್ಟ್ ಬಂಗಾಳ, ನೋಡ್ರಿ 7 ತ್ರಿಪುರ, 8 ಮಿಜೋರಾಂ. ಒಂದೇ ಸ್ಟೇಟ್ಮೆಂಟ್ ಕರೆಕ್ಟಾ? 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. ಇದರಲ್ಲಿ ಅತಿ ಹೆಚ್ಚು ಮಧ್ಯಪ್ರದೇಶ, ಅತಿ ಕಡಿಮೆ ಉದ್ದ ರಾಜಸ್ಥಾನ. ಇದು ನಿಮಗೆ ಗೊತ್ತೈತೆ. ಬಟ್ ಇದು ಯಾವ ಯಾವ ನಗರಗಳ ಮೇಲೆ ಹಾದು ಹೋಗುತ್ತದೆ? ಇದು ಬಹಳ ಇಂಪಾರ್ಟೆಂಟ್. ಗುಜರಾತಿನ ಗಾಂಧಿನಗರದ ಸಮೀಪದಲ್ಲಿ ಹಾದು ಹೋಗುತ್ತದೆ. 1ನೇದ್ದು ಗುಜರಾತಿನ ಗಾಂಧಿನಗರದ ಮೇಲೆ ಹಾದು ಹೋಗುತ್ತದೆ. ಮಧ್ಯಪ್ರದೇಶದ ಭೂಪಾಲ್ ನಗರದ ಸಮೀಪದಲ್ಲಿ ಹಾದು ಹೋಗಿದೆ. ಜಾರ್ಖಂಡದ ರಾಂಚಿ ನಗರದ ಮೇಲೆ ಹಾದು ಹೋಗಿದೆ. ಪಶ್ಚಿಮ ಬಂಗಾಳದಲ್ಲಿ ಕೃಷ್ಣಾನಗರ ಅಂತ ಬರ್ತೈತೆ, ಗೊತ್ತಿರಲಿ, ಕಲ್ಕತ್ತಾ ಅಲ್ಲ, ಕೃಷ್ಣಾನಗರ. ವೆಸ್ಟ್ ಬಂಗಾಳದ ಕೃಷ್ಣಾನಗರದ ಮೇಲೆ ಹಾದು ಹೋಗಿದೆ. ತ್ರಿಪುರದ ಅಗರ್ತಾಲ್ ಮೇಲೆ ಹಾದು ಹೋಗಿದೆ. ಎಸ್. ಮಿಜೋರಾಮದ ಐಜ್ವಾಲ್ ಸಿಟಿ ಮೇಲೆ ಇದು ಹಾದು ಹೋಗಿದೆ. ನೋಡ್ರಿ, ಐಜ್ವಾಲ್, ಅಗರ್ತಾಲ್, ಗಾಂಧಿನಗರ್, ಭೂಪಾಲ್, ರಾಂಚಿ, ಕೃಷ್ಣಾನಗರ, ಇಷ್ಟು ಪ್ರಮುಖವಾದ ಸಿಟಿಗಳ ಮೇಲೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಲೈನು ಹಾದು ಹೋಗಿದೆ. ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂದ್ರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಗಾಂಧಿನಗರ, ಇನ್ನೊಂದು ರಾಂಚಿ. ಸರಿಯಾಗಿರ್ತಕ್ಕಂಥ ಹೇಳಿಕೆ. ಹಾಗಾದ್ರೆ ನಿಮ್ಗೆಲ್ಲ ತಲೆ ಕೆಡಿಸಿರ್ತಕ್ಕಂಥದ್ದು ಇದು ಭಾರತದ ಮೇಲೆ ಎಷ್ಟು ಬಾರಿ ಹಾದು ಹೋಗುತ್ತದೆ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನೀವೆಲ್ಲ 2 ಬಾರಿ ಅಂತ ಹೇಳ್ತಿದ್ದೀರ, ಇಲ್ಲಿ 3 ಬಾರಿ ಅಂತ ಅವರು ಕೊಟ್ಟಿದ್ದಾರೆ. ಗೊತ್ತಿರ್ಲಿ, ಇದು ಗುಜರಾತದಿಂದ ಸ್ಟಾರ್ಟ್ ಆಗಿ, ನೋಡ್ರಿ 1ನೇ ಪಾಯಿಂಟ್, ಗುಜರಾತದಿಂದ ಸ್ಟಾರ್ಟ್ ಆಗಿ ವೆಸ್ಟ್ ಬಂಗಾಳದವರೆಗೆ 1 ಬಾರಿ. ಇಲ್ಲಿ ಆದ ನಂತರ ಮತ್ತೆ ಒಂದ್ಸಲ ಬಾಂಗ್ಲಾದೇಶಕ್ಕೆ ಹೋಗಿ ಇಲ್ಲಿ ತ್ರಿಪುರಾಕ್ಕೆ 1 ಬಾರಿ. ತ್ರಿಪುರ ಆದ ನಂತರ ಮತ್ತೆ ಬಾಂಗ್ಲಾದೇಶಕ್ಕೆ ಹೋಗಿ ಮಿಜೋರಾಂಗೆ ಮತ್ತೊಂದು ಬಾರಿ. ಹೌದ್ರ? ಇದು 1ನೇ ಬಾರಿ, ಇದು 2ನೇ ಬಾರಿ, ಇದು 3ನೇ ಬಾರಿ. ಕಂಟಿನ್ಯೂ ಇಲ್ಲ. ಒಂದ್ಸಲ ಭಾರತ ಆದ್ಮೇಲೆ ಬಾಂಗ್ಲಾದೇಶ, ಮತ್ತೆ ಭಾರತ, ಮತ್ತೆ ಬಾಂಗ್ಲಾದೇಶ, ಮತ್ತೆ ಭಾರತ, ಆಮೇಲೆ ಮಯನ್ಮಾರ. ಅರ್ಥ ಐತ್ರಿ ನಾನು ಹೇಳೋದು?
ಎಸ್, 3 ಸಲ ಅರ್ಥ ಆಯ್ತಾ? 3 ಸಲ ಹೆಂಗಂತ ಅರ್ಥ ಆಯ್ತಾ? ಗುಜರಾತದಿಂದ ವೆಸ್ಟ್ ಬಂಗಾಳವರೆಗೆ 1 ಬಾರಿ, 1 ಸಲ ಮತ್ತೆ ಬಾಂಗ್ಲಾದೇಶ. ನೋಡ್ರಿ, 1 ಸಲ ಇಲ್ಲಿ ಮತ್ತೆ ಬಾಂಗ್ಲಾದೇಶ, ಬಾಂಗ್ಲಾದೇಶ ನಂತರ ತ್ರಿಪುರ ಆದ ನಂತರ ಮತ್ತೆ ಬಾಂಗ್ಲಾದೇಶ, ಮತ್ತೆ ಮಿಜೋರಾಂ, ಆಮೇಲೆ ಮುಂದೆ ಮತ್ತೆ ಮಯನ್ಮಾರ್. ಹಾಗಾಗಿ ಇದು ಭಾರತದ ಮೇಲೆ ಎಷ್ಟು ಬಾರಿ ಅಂತಂದ್ರೆ 3 ಬಾರಿ ಹಾದು ಹೋಗುತ್ತದೆ. ಇದು ನಿಮಗೆ ಗೊತ್ತಿರಲಿ. ಹಾಗಾಗಿ ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿರ್ತಕ್ಕಂಥ ಹೇಳಿಕೆಗಳು ಅಂತ ಕರಿತೇವೆ. ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಲೈನ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಎಸ್, ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಯ್ತಾ? ಅರ್ಥ ಆದ್ರೆ ಒಂದು ಥಂಬ್ ಲೈನ್ ಕೊಡಿ. ಎಸ್ ಎಸ್ ಎಸ್, ಹೀಗೆ 3 ಟೈಮ್. ಓಕೆ ಓಕೆ ಓಕೆ, ಎಲ್ಲ ಅಲ್ಲೇ ಇರ್ತೈತ್ರಿ. ಸ್ವಲ್ಪ ಒಳಗೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ಆನ್ಸರ್ ಬರ್ತೈತಿ, ಬಟ್ ನಮ್ಗೆ ಸ್ವಲ್ಪ ಅದು ಗೊತ್ತಿರಲ್ಲ ಅಷ್ಟೇ. ಎಸ್, ಓಕೆ. ಹಾದು ಹೋದ ಪರ್ವತಗಳು: ವಿಂಧ್ಯ ಪರ್ವತಗಳು, ಬ್ಲೂ ಮೌಂಟೇನ್ಸ್, ಮೈಕಲ್ ಪರ್ವತಗಳು. ಎಸ್, ಗುಡ್ ಗುಡ್. ರಾಕ್ ಲಕ್ಷ್ಮಿ, ಕರೆಕ್ಟ್ ರೀ. ಎಸ್ 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 ಎಸ್, ಅಲ್ಲೂ KSP. ಅರ್ಥ ಆಯ್ತಾ? ಎಸ್ ಎಸ್ ಎಸ್, ಸಂತೋಷ್, ರಾಘವೇಂದ್ರ, ಭಾಗ್ಯ, ಕುಂಬಾರ್ ಅವರೇ. ಕುಂಬಾರ್ ಅವರು ಬರೇ ಕಮೆಂಟ್ ಮಾಡ್ಕೋತೇ ಇರ್ತಾರ. ಎಸ್, ಇಲ್ಲಿ ಇಷ್ಟು ಮಾಹಿತಿ ನಮಗ್ ಗೊತ್ತಿರಬೇಕು. ಈ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಲ್ಲಿ ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ, ಕಮೆಂಟ್ ಮಾಡ್ರಿ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಪ್ರಪಂಚದ ಎಷ್ಟು ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತದೆ? ಎಸ್, ಭಾರತದ 8 ರಾಜ್ಯಗಳು. ಆದ್ರೆ ಪ್ರಪಂಚದಲ್ಲಿ ಅವರೇ ವೆಲ್ಕಮ್. ಎಸ್, ಓಕೆ. ಪ್ರಪಂಚದಲ್ಲಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಲೈನು ಎಷ್ಟು ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತದೆ? ಕಮೆಂಟ್ ಮಾಡಬೇಕು. 17 ಅಂತ ಮಾಡ್ತಿದ್ದೀರಾ? ಎಸ್ ಎಸ್, 6 ಅಂತ ಹೇಳ್ತಿದ್ದೀರಾ? ಎಸ್, ಪ್ರಪಂಚದಲ್ಲಿ ಎಷ್ಟು ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತದೆ? ಎಸ್, ವೆರಿ ಗುಡ್. ಪ್ರಪಂಚದ 17 ರಾಷ್ಟ್ರಗಳ ಮೇಲೆ ಇದು ಹಾದು ಹೋಗುತ್ತದೆ. ಹಾಗಾದ್ರೆ ಇಕ್ವೇಟಾರ್ ಲೈನ್, ಸಮಭಾಜಕ ವೃತ್ತ, ಎಷ್ಟು ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತದೆ? ಇದು ಕಮೆಂಟ್ ಮಾಡಿ. ಸಮಭಾಜಕ ವೃತ್ತ ಎಷ್ಟು ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತದೆ? ಎಸ್, ಕಮೆಂಟ್ ಮಾಡ್ರಿ. ಇದಕ್ಕೆ ಸಮಭಾಜಕ ವೃತ್ತ ಎಷ್ಟು ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತದೆ? ಓಕೆ ಓಕೆ, ಅನುರಾಧ ಅವರೇ ಕಾಣಿಸ್ತೈತೆ, ರೊಚ್ಚಿಗೆ ಹೇಳ್ಬೇಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಎಸ್, ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಎಸ್, 13 ಕರೆಕ್ಟ್. 13 ಕರೆಕ್ಟ್. ಇಕ್ವೇಟರ್ ಲೈನ್ 13 ರಾಷ್ಟ್ರಗಳ ಮೇಲೆ ಹಾದು ಹೋಗುತ್ತದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಸ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನ್ ಹೇಳ್ತಾರೆ? ಭೂತಾನ್ ಮತ್ತು ಬಾಂಗ್ಲಾದೇಶದೊಡನೆ ಅಸ್ಸಾಂ ಗಡಿಯನ್ನ ಹಂಚಿಕೊಳ್ಳುತ್ತದೆ. 1ನೇ ಸ್ಟೇಟ್ಮೆಂಟು. 2ನೇ ಸ್ಟೇಟ್ಮೆಂಟು, ಭೂತಾನ್ ಹಾಗೂ ನೇಪಾಳಗಳೊಂದಿಗೆ ಪಶ್ಚಿಮ ಬಂಗಾಳ ಗಡಿ ಹಂಚಿಕೊಳ್ಳುತ್ತದೆ. 3ನೇ ಸ್ಟೇಟ್ಮೆಂಟು, ಬಾಂಗ್ಲಾದೇಶ ಮತ್ತು ಮಯನ್ಮಾರದೊಂದಿಗೆ ಮಿಜೋರಾಮ ಗಡಿ ಹಂಚಿಕೊಳ್ಳುತ್ತದೆ. ಈ 3 ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದ ಹೇಳಿಕೆಯನ್ನ ಆರಿಸಿರಿ. 1 2 3, 1 and 2, 2 and 3, 1 and 3. ಕಮೆಂಟ್ ಮಾಡ್ರಿ ಬೇಗ ಬೇಗ. ಡಿ ಸಿ ಲಾಸ್ಟ್ 1. ಗುರುರಾಜ್ ಲಾಸ್ಟ್ 1. 1 ಮತ್ತು 3 ಅಂತ ಹೇಳ್ತಿದ್ದೀರಾ? 1 2 3, 1 2 2 3 ಯಾವುದು ಸರಿಯಾಗಿರ್ತಕ್ಕಂಥದ್ದು? ಎಸ್, ಆಲ್ ಎಲ್ಲೈತ್ರಿ ಇಲ್ಲಿ? 1 ಆಪ್ಷನ್ಸ್ 1. ಎಸ್, ಅಸ್ಸಾಮು ಬಾಂಗ್ಲಾದೇಶ ಮತ್ತು ಭೂತಾನದೊಂದಿಗೆ ಗಡಿ ಹಂಚಿಕೊಂಡಿದೆ, ಹೌದಾ? ಎಸ್, ಅಸ್ಸಾಮು ಬಾಂಗ್ಲಾದೇಶ ಮತ್ತು ಭೂತಾನದೊಂದಿಗೆ ಗಡಿ ಹಂಚಿಕೊಂಡಿದೆ, ಹೌದಾ? ನೆಕ್ಸ್ಟ್, ಪಶ್ಚಿಮ ಬಂಗಾಳ ಭೂತಾನ ಮತ್ತು ನೇಪಾಳದೊಂದಿಗೆ ಗಡಿ ಹಂಚಿಕೊಂಡಿದೆ, ಹೌದಾ? ಎಸ್. ಹಾಗಾದ್ರೆ ಬಾಂಗ್ಲಾದೇಶ ಮತ್ತು ಮಯನ್ಮಾರದೊಂದಿಗೆ
ಮಿಜೋರಾಂ ಗಡಿ ಹಂಚಿಕೊಂಡಿದೆ, ಹೌದಾ? ಎಸ್. ಹಾಗಾದ್ರೆ ಯಾವ ಹೇಳಿಕೆ ಸರಿ ರೀ? ಭೂತಾನ್ ಮೇಲೆ ಆಗುತ್ತೆ ಸರ್. ಎಸ್. ಇಲ್ಲಿ ನಾನು ನಿಮಗೆ ಇದನ್ನ ಕ್ಲಿಯರ್ ಆಗಿ ಹೇಳ್ತಕ್ಕಂಥದ್ದನ್ನ ಪ್ರಯತ್ನ ಮಾಡ್ತೀನಿ. ಎಸ್, ಒಂದ್ ನಿಮಿಷ. ಎಸ್, ಇಲ್ಲಿ ಭಾರತ, ಎಸ್, ಇಲ್ಲಿ ನೋಡ್ರಿ, ಭಾರತ ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ಒಂದಿಷ್ಟು ರಾಷ್ಟ್ರಗಳ ಬಗ್ಗೆ ನಮಗೆಲ್ಲ ಗೊತ್ತಿರಬೇಕು. ಒಂದ್ ನಿಮಿಷ ರೀ, ಇದೊಂದು ಎಕ್ಸ್ಪ್ಲೇನ್ ಮಾಡಿ ಈ ತರಗತಿಯನ್ನ ಏನ್ ಮಾಡ್ತೀನಿ ಅಂದ್ರೆ ಮುಗಿಸ್ತಕ್ಕಂಥದ್ದು. ಎಸ್, ಒಂದನೇ ಪ್ರಶ್ನೆ, ಭಾರತವು ಎಷ್ಟು ರಾಷ್ಟ್ರದೊಂದಿಗೆ ಗಡಿ ಹಂಚಿಕೊಂಡಿದೆ? ಈ ಭಾಗದಲ್ಲಿ ಪಾಕಿಸ್ತಾನ ಅಂತ ಐತೆ. ಎಸ್. ಇಲ್ಲಿ ಕಂಡು ಬರುವುದು ಚೀನಾ, ಇಲ್ಲಿ ಕಂಡು ಬರುವುದು ಭೂತಾನ್. ಎಸ್. ಇಲ್ಲಿ ಕಂಡು ಬರುವುದು ನೇಪಾಳ, ಇಲ್ಲಿ ಕಂಡು ಬರುವುದು ಮಯನ್ಮಾರ್. ಎಸ್, ಮಯನ್ಮಾರ್. ಇಲ್ಲಿ ಇರುವುದು ಯಾವುದು ಅಂದ್ರೆ ಬಾಂಗ್ಲಾದೇಶ. ನೋಡ್ರಿ ಒಂದ್ಸಲ, ಈ ತರ ನೀವು ಮ್ಯಾಪ್ ರೀಡಿಂಗ್ ಮಾಡಿದ್ರೆ ಮಾತ್ರ ನಿಮಗೇನು ಅಂದ್ರೆ ಇಲ್ಲಿ ಅಫ್ಘಾನಿಸ್ತಾನ್. ಎಸ್, ಅವ್ರ ಪ್ರಶ್ನೆ ಏನು ಕೇಳಿದರೆ, ಮಿಜೋರಾಂ, ದಿಸ್ ಈಸ್ ಮಿಜೋರಾಂ, ಇದು ಮಿಜೋರಾಂ. ಮಿಜೋರಾಮ ಬಾಂಗ್ಲಾದೇಶ ಮತ್ತು ಮಯನ್ಮಾರ, ಈ ಕಡೆ ಮಯನ್ಮಾರ ಐತೆ, ಈ ಕಡೆ ಬಾಂಗ್ಲಾದೇಶ ಐತೆ. ಹಾಗಾದ್ರೆ ಇದು ಸ್ಟೇಟ್ಮೆಂಟ್ ಕರೆಕ್ಟು. ಮಿಜೋರಾಮು ರಾಜ್ಯ ಬಾಂಗ್ಲಾದೇಶ ಮತ್ತು ಮಯನ್ಮಾರದೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ. ಎಸ್. ನೆಕ್ಸ್ಟ್ ಏನ್ ಕೇಳ್ತಾರೆ ಅವರು, ವೆಸ್ಟ್ ಬಂಗಾಳ್. ಎರಡನೇ ಸ್ಟೇಟ್ಮೆಂಟ್ ದಲ್ಲಿ ಹೇಳಿದ್ದಾರೆ ನೋಡ್ರಿ, ಇಲ್ಲದ ವೆಸ್ಟ್ ಬಂಗಾಳ್. ಈ ವೆಸ್ಟ್ ಬಂಗಾಳ್ ಇಲ್ಲಿ ತನ ಐತ್ರಿ. ವೆಸ್ಟ್ ಬಂಗಾಳ್ ನಿಮ್ಗೆಲ್ಲ ಗೊತ್ತಿರಬೇಕು. ವೆಸ್ಟ್ ಬಂಗಾಳ್ ಭೂತಾನ್ ಮತ್ತು ನೇಪಾಳದೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ. ಹೌದು, ಈ ಕಡೆ ಭೂತಾನು, ಈ ಕಡೆ ನೇಪಾಳ. ಈ ಸ್ಟೇಟ್ಮೆಂಟು ಕರೆಕ್ಟ್ ಐತೆ, ಈ ಸ್ಟೇಟ್ಮೆಂಟು ಕರೆಕ್ಟ್ ಐತೆ, ಈ ಸ್ಟೇಟ್ಮೆಂಟು ಕರೆಕ್ಟ್ ಐತೆ. ಇನ್ನು ಮೂರನೇದು ಏನ್ ಹೇಳ್ತಾರೋ, ಅಸ್ಸಾಂ. ನೋಡ್ರಿಲ್ಲೇ, ಇಲ್ಲಿ ಐತೆ ಅಸ್ಸಾಂ, ಇದು ಅಸ್ಸಾಂ. ಅಸ್ಸಾಮು ಮೇಲ್ಭಾಗದಲ್ಲಿ ಭೂತಾನದೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ, ಕೆಳಭಾಗದಲ್ಲಿ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ. ಹಾಗಾದ್ರೆ ಆ ಸ್ಟೇಟ್ಮೆಂಟು ಕರೆಕ್ಟು. ಹಾಗಾದ್ರೆ ಇದರಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ, ಮೇಲಿನ ಎಲ್ಲವೂ ಸರಿ. ಗೊತ್ತಿರಲಿಲ್ಲ ನಮಗೆ, ಮೇಲಿನ ಎಲ್ಲವೂ ಸರಿ. ಇವು ಬಹಳಷ್ಟು ನೀವು ಅಬ್ಸರ್ವ್ ಆಗಿ ನೋಡಿದಾಗ, ಮ್ಯಾಪ್ ಅನ್ನ ಬಿಡಿಸಿದಾಗ ಮಾತ್ರ ಏನ್ ಮಾಡ್ತೀವಿ ಅಂದ್ರೆ, ಎಸ್, ಅದೇ ಹೇಳ್ತೀನಿ ರೀ, ಆನ್ಸರ್ ಮೇಲಿನ ಎಲ್ಲವೂ ಸರಿ. ಆನ್ಸರ್ ಅಲ್ಲಿ ಯಾವುದು ಅಂದ್ರೆ, ಮೇಲಿನ ಎಲ್ಲವೂ ಸರಿ ಅಂದ್ರೆ 1, 2 ಮತ್ತು 3 ಎಲ್ಲಾ ಸ್ಟೇಟ್ಮೆಂಟ್ಗಳು ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನೇ ಕೊಟ್ಟಿದ್ದಾರ. ಅಸ್ಸಾಂ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚ್ಕೋತೈತೆ, ಭೂತಾನದೊಂದಿಗೆ ಗಡಿ ಹಂಚ್ಕೋತೈತೆ, ಪಶ್ಚಿಮ ಬಂಗಾಳ ನೇಪಾಳದೊಂದಿಗೆ ಮತ್ತು ಭೂತಾನದೊಂದಿಗೆ, ಮಿಜೋರಾಮು ಮಯನ್ಮಾರದೊಂದಿಗೆ ಮತ್ತು ಬಾಂಗ್ಲಾದೇಶದೊಂದಿಗೆ. ಹೌದಾ? ಇದು ನಮ್ಮ ಕಡೆ ಗೊತ್ತಿರ್ಬೇಕಾಗಿರ್ತಕ್ಕಂಥ ವಿಷಯ. ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಗೊತ್ತಿರಲಿ, ಒಂದು ಪ್ರಶ್ನೆ ಕೇಳ್ತೀನಿ. ಭಾರತದ ಯಾವ ರಾಜ್ಯವು 3 ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ? ಎಸ್, ಭಾರತದ ಯಾವ ರಾಜ್ಯವು 3 ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ? ಕಮೆಂಟ್ ಮಾಡ್ರಿ. ಎಸ್, ಕಮೆಂಟ್ ಮಾಡಬೇಕು. ಭಾರತದ ಯಾವ ರಾಜ್ಯ 3 ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ? ಎಸ್ ಎಸ್, ಎಲ್ಲ ಎಸ್ ಎಸ್. ಓಕೆ ಓಕೆ, ಥ್ಯಾಂಕ್ ಯು. ಅಸ್ಸಾಂ. ಅಸ್ಸಾಂನಲ್ಲಿ 3 ರಾಷ್ಟ್ರ ಬರ್ತೈತ್ರಿ. ಅಸ್ಸಾಂ 2 ಬರ್ತೈತಿ. ಅಸ್ಸಾಮು ಬಾಂಗ್ಲಾದೇಶ ಮತ್ತು ಭೂತಾನದೊಂದಿಗೆ ಮಾತ್ರ ಗಡಿ ಹಂಚ್ಕೋತೈತಿ. ನಾನು ಕೇಳಿದ್ದು 3. ತ್ರಿಪುರಾನು ಬರಲ್ರಿ. ತ್ರಿಪುರ ಕೇವಲ ಬಾಂಗ್ಲಾದೇಶದೊಂದಿಗೆ ಮಾತ್ರ ಗಡಿ ಹಂಚಿಕೊಳ್ಳುತ್ತದೆ. ನೋ 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 ನೋ. ಸಿಕ್ಕಿಂ, ವೆರಿ ಗುಡ್. ಸಿಕ್ಕಿಂ 3 ರಾಷ್ಟ್ರದೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ. ಯಾವ್ದ್ಯಾವುದು? ಒಂದ್ ಕಡೆ ನೇಪಾಳ, ಎಸ್, ಒಂದ್ ಕಡೆ ನೇಪಾಳ, ಆಮೇಲೆ ಒಂದ್ ಕಡೆ ಭೂತಾನ, ಇನ್ನೊಂದು ಕಡೆ ಚೀನಾ. ಎಸ್, ಇದು ಒಂದು. ಎರಡನೇ ಸ್ಟೇಟ್ ಹೇಳ್ರಿ, ಇನ್ನೂ ಅದಾವೆ. 3 ಸ್ಟೇಟ್ಗಳು ಬರ್ತವೆ. 3 ಸ್ಟೇಟ್ಗಳು 3 ಗಡಿ ಹಂಚಿಕೊಳ್ಳುತ್ತವೆ. ಒಂದನೇದು ಆಯ್ತು. ಎರಡನೇದ್ದು ತ್ರಿಪುರ ಆಗಲ್ರಿ. ತ್ರಿಪುರ 3
ಮಾಡ್ಕೊಳ್ಳೋದೇ ಇಲ್ಲ. ಸಿಕ್ಕಿಂ ಓಕೆ. ನೆಕ್ಸ್ಟ್ ಇನ್ನೊಂದು ತಗೋರಿ. ನೇಪಾಳ, ಭೂತಾನ್, ಚೀನಾ ಓಕೆ. ಇನ್ನ ಒಂದು ಬಂದ್ರೆ ಪಶ್ಚಿಮ ಬಂಗಾಳ. ಎಸ್, ಪಶ್ಚಿಮ ಬಂಗಾಳ 3 ರಾಷ್ಟ್ರದೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ. ಯಾವ್ದ್ಯಾವುದು? ಒಂದನೇದ್ದು ಬಾಂಗ್ಲಾದೇಶ್, ಎರಡನೇದ್ದು ನೇಪಾಳ್, ಮೂರನೇದ್ದು ಭೂತಾನ್. ಮೂರನೇದು ಬರ್ತೈತೆ ಅರುಣಾಚಲ ಪ್ರದೇಶ್. ಅರುಣಾಚಲ ಪ್ರದೇಶ ಯಾವ್ದ್ಯಾವುದು? 1 ಭೂತಾನ್, 2 ಚೀನಾ, 3 ಮಯನ್ಮಾರ್. ಎಸ್, ಅರುಣಾಚಲ ಪ್ರದೇಶ, ಭೂತಾನ, ಚೀನಾ ಮತ್ತು ಮಯನ್ಮಾರ ರಾಷ್ಟ್ರಗಳೊಂದಿಗೆ, ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ, ಈ ಕಡೆ ನೇಪಾಳು, ಆ ಕಡೆ ಭೂತಾನು, ಸಿಕ್ಕಿಮು, ನೇಪಾಳು, ಭೂತಾನು ಮತ್ತು ಚೀನಾದೊಂದಿಗೆ ಗಡಿಯನ್ನ ಹಂಚಿಕೊಳ್ಳುತ್ತದೆ. ಹಾಗಾದರೆ ಎಸ್, ಮಿಜೋರಾಂ ಬರಲ್ರಿ ಸರ್, ಮಿಜೋರಾಂ ಬರಲ್ಲ. ಇವು 3 ರಾಜ್ಯಗಳು 3 ರಾಷ್ಟ್ರದೊಂದಿಗೆ ಗಡಿ ಹಂಚಿಕೊಳ್ಳುತ್ತವೆ. ಸಿಕ್ಕಿಮು, ಪಶ್ಚಿಮ ಬಂಗಾಳು ಮತ್ತು ಇನ್ನ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಅರುಣಾಚಲ ಪ್ರದೇಶ. ಜೊತೆಗೆ ಇನ್ನೂ ಒಂದು ಪ್ರದೇಶ, ಭಾರತದ ಪ್ರದೇಶ 3 ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ. ಯಾವುದು? ಕಮೆಂಟ್ ಮಾಡ್ರಿ. ಲಡಾಖ್. ಎಸ್, ಲಡಾಖ್ 3 ರಾಷ್ಟ್ರಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತದೆ. ಯಾವ್ದ್ಯಾವುದು? ಒಂದನೇದ್ದು ಚೀನಾ, ಎರಡನೇದ್ದು ಪಾಕಿಸ್ತಾನ್, ಎಸ್, ಮೂರನೇದ್ದು ಅಫಘಾನಿಸ್ತಾನ್. ಚೀನಾ, ಪಾಕಿಸ್ತಾನ್ ಮತ್ತು ಅಫಘಾನಿಸ್ತಾನದೊಂದಿಗೆ ಈ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿರತಕ್ಕಂಥ ಲಡಾಖು ಗಡಿಯನ್ನ ಹಂಚಿಕೊಳ್ಳುತ್ತದೆ. 3 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶ. ಭಾರತದ 3 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶ ಗಳೊಂದಿಗೆ ಗಡಿ ಹಂಚಿಕೊಳ್ಳುತ್ತವೆ. ಇದು ಬಹಳ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. 3 ರಾಷ್ಟ್ರದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳು ಅಂದ್ರೆ 3 ಹೇಳಬೇಕು. ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಅದನ್ನ ನಾವು ಲಡಾಖ್ ಅಂತ ಕರಿತೀವಿ. ಇವೆಲ್ಲ ನಿಮಗೆ ಗೊತ್ತಾಗಬೇಕಾದ್ರೆ ನೀವು ಕಂಪಲ್ಸರಿ ಮ್ಯಾಪ್ ರೀಡಿಂಗ್ ಮಾಡಿದಾಗ ಮಾತ್ರ ಏನಾಗ್ತೈತಿ ಅಂದ್ರೆ ಇದರ ಬಗ್ಗೆ ನಿಮ್ಗೆ ಕ್ಲಿಯರಿಟಿ ಸಿಗತಕ್ಕಂಥದ್ದು. ಇಷ್ಟು ಈ 5ನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಅಲ್ಲಿ ಹೇಳಿಕೆ 1 ಮತ್ತು 2 ಮತ್ತು 3 ಸರಿಯಾಗಿರ್ತಕ್ಕಂಥ ಹೇಳಿಕೆಗಳು ಸರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ನಮಗೆ ಮತ್ತೊಂದು ಸಲ ಹೇಳ್ತಾ ಈ ಒಂದು ಎಲ್ಲಾ ಮಾಹಿತಿಯನ್ನ ನೀವು ತೆಗೆದುಕೊಂಡು ಇದರ ಸದುಪಯೋಗನ ಪಡ್ಕೊಳ್ಬೇಕು ಅಂತ ಹೇಳ್ತಾ, ಕೊನೆಯದಾಗಿ ಮತ್ತೊಂದು ನಿಮಗೆ ನಿಮ್ಮ ಮುಂದೆ ಅಭಿನವ ಅಕಾಡೆಮಿ ಹೊಸ ತರಗತಿಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಹೊಸ ಹೊಸ ಬ್ಯಾಚ್ಗಳನ್ನ ಮಾಡ್ತಾ ಇದ್ದೀವಿ. ಆ ಬ್ಯಾಚ್ಗಳು ನಿಮಗೆ ಸಿಗಬೇಕು ಅಂದ್ರೆ ಪ್ಲೇಸ್ಟೋರಿಗೆ ಹೋಗಿ ಈ ಆಫ್ ಅನ್ನ ನೀವು ಏನ್ ಮಾಡ್ಬೇಕಂದ್ರೆ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿರತಕ್ಕಂಥ ತರಗತಿಗಳನ್ನ ನೀವೆಲ್ಲರೂ ಉಪಯೋಗವನ್ನ ಪಡೆದುಕೊಳ್ತೀರಾ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಕ್ಕಂಥ ಸಮಯ. ಮತ್ತೆ ನಾನು ನಾಳೆ ಸರಿಯಾಗಿ 9 ಗಂಟೆಗೆ ನಿಮ್ಮ ಮುಂದೆ ಮತ್ತೊಂದಿಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಇಲ್ಲಿಯವರೆಗೆ ನನ್ನ ತರಗತಿಯನ್ನ ಕೇಳಿದಕ್ಕಾಗಿ, ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಗುಡ್ ನೈಟ್. ಟೇಕ್ ಕೇರ್.